ಶ್ರೀ ಗುರುಭ್ಯೋ ನಮಃ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ರಾಯರ ಕೃಪೆ ಮಾಧ್ಯಮದಿಂದ ಜಯತೀರ್ಥರ ಆರಾಧನೆಯ ನಿಮಿತ್ತವಾಗಿ ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜೊತೆಯಲ್ಲಿ ದೇಶದ ಖ್ಯಾತ ವಿದ್ವಾಂಸರು, ನ್ಯಾಯಶಾಸ್ತ್ರದಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಪರಿಣತರಾದವರು, ಜ್ಞಾನದ ಪಕ್ವತೆಯನ್ನು ಹೊಂದಿದವರು, ನಡೆದಾಡುವ ಗ್ರಂಥಾಲಯ ವಾಚಸ್ಪತಿ ಎಂಬುದಾಗಿ ಪ್ರಸಿದ್ಧರಾದವರು, ಮಹಾಮಹೋಪಾಧ್ಯಾಯ, ರಾಷ್ಟ್ರಪ್ರಶಸ್ತಿ ಇವುಗಳನ್ನು ಗಳಿಸಿಕೊಂಡವರು, ಅಂತಹ ಹಿರಿಯ ವಿದ್ವಾಂಸರು, ಎಲ್ಲರಿಗೂ ಚಿರಪರಿಚಿತರಾದ ಶ್ರೇಷ್ಠ ವಿದ್ವಾಂಸರು, ನಮ್ಮ ನೆಚ್ಚಿನ ಗುರುಗಳು ಹರಿದಾಸ ಭಟ್ಟರು ಜೊತೆಯಲ್ಲಿದ್ದಾರೆ. ಆಚಾರ್ಯರೇ ನಮಸ್ಕಾರ, ಸ್ವಾಗತ. ಜಯತೀರ್ಥರ ಆರಾಧನೆಯ ಸನ್ನಿವೇಶ, ಅದಕ್ಕೆ ಜನರಿಗೆ ಜಯತೀರ್ಥರನ್ನು ಅರ್ಥ ಮಾಡಿಕೊಳ್ಳಬೇಕು, ಅವರ ಗ್ರಂಥಗಳನ್ನು, ಅದರ ಮಹತ್ವವನ್ನು ತಿಳಿದುಕೊಳ್ಳಬೇಕು ಅಂತನ್ನುವ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಅದಕ್ಕೆ ನನ್ನ ಕೆಲವು ಪ್ರಶ್ನೆಗಳು, ನೀವು ಅದಕ್ಕೆ ಉತ್ತರವನ್ನು ನೀಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಟೀಕಾಕೃತ್ಪಾದರು ಅಂತ ಯಾಕೆ ಅವರನ್ನು ಕರೀತಾರೆ? ಟೀಕೆಯನ್ನು ಅನೇಕ ಜನ ಬರೆದಿದ್ದಾರೆ, ಆದರೆ ಟೀಕಾಕೃತ್ಪಾದರು ಅಂತಂದು ಕೂಡಲೇ ಜಯತೀರ್ಥರು ಅಂತ ಹೇಳ್ತಾರೆ. ಅದು ಯಾಕೆ? ಅವರ ಮಹತ್ವ ಏನು? ಅಂತಹ ಮಹತ್ವ ಏನಿದೆ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಶ್ರೀ ಗುರುಭ್ಯೋ ನಮಃ. ಟೀಕಾಕೃತ್ಪಾದರು ಅನ್ನುವ ಹೆಸರು, ಅದರ ಶಬ್ದದ ಅರ್ಥ ಟೀಕಾಕೃತ್ ಅಂದರೆ ಮೂಲಕ್ಕೆ ವ್ಯಾಖ್ಯಾನವನ್ನು ಬರೆದವರು. ಉತ್ತಮಾನಾಂ ಸ್ವರೂಪಂತು ಪಾದಶಬ್ದೇನ ಭಣ್ಯತೆ, ದೊಡ್ಡವರಿಗೆ ಪಾದ ಅಂತ ಕರೀತೇವೆ. ಜಯತೀರ್ಥರು ಅನ್ನೋ ಶಬ್ದದಿಂದ ತಿಳಿಯಲಾಗದ ಒಂದು ವ್ಯಕ್ತಿತ್ವವನ್ನು ಟೀಕಾಕೃತ್ಪಾದರು ಅನ್ನೋ ಶಬ್ದದಿಂದ ಗೌರವಪೂರ್ಣವಾಗಿ ಯಾರನ್ನು ಗುರುತಿಸ್ಬೋದೋ ಅಂಥ ಒಂದು ಅಪೂರ್ವವಾದ ಹೆಸರು ಶ್ರೀಮದ್ ಜಯತೀರ್ಥರಿಗೆ ಸಲ್ಲಬೇಕಾದ್ದು. ವಸ್ತುತಃ ಆಚಾರ್ಯರ ಗ್ರಂಥಗಳಿಗೆ, ಆಚಾರ್ಯರ ಸಮಕಾಲದಲ್ಲಿ ಅವರಿಂದ ಪಾಠ ಕೇಳಿದ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರು, ಇವರು ವ್ಯಾಖ್ಯಾನವನ್ನು, ಟೀಕೆಯನ್ನು ಬರೆದಿದ್ದಾರೆ. ಆದರೆ ಅವುಗಳನ್ನೆಲ್ಲ ಪ್ರಾಚೀನ ಟೀಕೆ ಅಂತ ಪರಿಗಣಿಸಿ ಅಧ್ಯಯನ ಪರಂಪರೆಯಲ್ಲಿ ಶ್ರೀಮದ್ ಜಯತೀರ್ಥರ ಟೀಕೆ ಪ್ರಚಲಿತವಾಗಿ ಬಂದಿದೆ. ಆಚಾರ್ಯರು ತಮ್ಮ ಗ್ರಂಥವನ್ನು ಅನುವ್ಯಾಖ್ಯಾನದಲ್ಲಿ ಹೇಳುವ ಮಾತು, ಸಾಮಾನ್ಯ ಒಬ್ಬ ಗ್ರಂಥಕಾರ ತಾನೊಂದು ಗ್ರಂಥವನ್ನು ಬರೆದು ಅದನ್ನು ತಾನೇ ಪ್ರಶಂಸೆ ಮಾಡೋದು ಬಹಳ ಕಡಿಮೆ. ಆದರೆ ಆಚಾರ್ಯರು ಅನುವ್ಯಾಖ್ಯಾನವನ್ನು ಬರೀತಾ ಗ್ರಂಥೋಯಮಪಿ ಬಹ್ವರ್ಥ ಭಾಷ್ಯಂಚಾತ್ಯರ್ಥ ವಿಸ್ತರಂ ಬಹುಜ್ಞಾಯೇವ ಜಾನಂತಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ನಾನು ಬರೆದ ಗ್ರಂಥ ತುಂಬ ಅರ್ಥವುಳ್ಳದ್ದು, ಅದರಿಂದ ಮುಖತಃ ಕಾಣುವ ಅರ್ಥಕ್ಕಿಂತ ಸೂಚ್ಯವಾದ ಅರ್ಥಗಳು ತುಂಬ ಇದೆ ಅಂತ. ಆಚಾರ್ಯರ ಉಪನಿಷತ್ ಭಾಷ್ಯ ಆಗಲಿ, ಗೀತಾ ಭಾಷ್ಯ ಆಗಲಿ, ಸೂತ್ರ ಭಾಷ್ಯಗಳೇ ಆಗಲಿ, ಸಮಕಾಲೀನ ಇತರ ಭಾಷ್ಯಗಳಿಗಿಂತ ತುಂಬ ವಿಲಕ್ಷಣವಾದದ್ದು. ಹಿತಮಿತವಾಗಿ ಮಾತನಾಡುವರು ಆಚಾರ್ಯರು. ಆಚಾರ್ಯರ ಭಾಷ್ಯದ ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಸಂಬಂಧವನ್ನು ತಿಳಿದವರೇ ಹೇಳಿಯಾರು. ಅಷ್ಟು ಗಹನವಾದ ಭಾವ ಅಲ್ಲಿದೆ. ಆಚಾರ್ಯರ ಸಮಕಾಲದಲ್ಲಿ ಪದ್ಮನಾಭ ತೀರ್ಥರೇ ಆಗಲಿ, ಇತರ ಟೀಕಾಕಾರರೇ ಆಗಲಿ, ಆಚಾರ್ಯರಿಂದ ಪಾಠ ಕೇಳಿದ್ದಾರೆ. ಆ ಪಂಕ್ತಿ ನೋಡಿದ ಕೂಡಲೇ ಅವರಿಗೆ ಅರ್ಥಗಳೆಲ್ಲ, ಆಚಾರ್ಯರು ಹೇಳಿದ ಅರ್ಥಗಳೆಲ್ಲ ಅವರಿಗೆ ಹೃದ್ಗತವಾಗ್ತಿತ್ತು. ಆದರೆ ಬರ್ತಾ ಕಾಲಕ್ರಮೇಣ ಆ ಪಾಠದ ಪರಂಪರೆ ಕ್ಷೀಣವಾದಾಗ ಅದು
ಮರೆಯಾಗಬಾರದು ಅನ್ನೋ ದೊಡ್ಡ ಉದ್ದೇಶದಿಂದ ಆಚಾರ್ಯರು ಪಾಠದಲ್ಲಿ ಶಿಷ್ಯರಿಗೆ ಏನು ಹೇಳಿದರು, ಅವರ ಆಕೂತಗಳು, ಒಳಾಭಿಪ್ರಾಯಗಳು, ಇಂಗಿತಗಳು ಏನಿದೆಯೋ ಅದೆಲ್ಲ ಉಳಿಬೇಕು ಅನ್ನೋ ದೃಷ್ಟಿಯಿಂದ ವಿಸ್ತೃತವಾದ ಒಂದು ಟೀಕೆಯನ್ನು ಶ್ರೀಮದ್ ಜಯತೀರ್ಥರು ಆಚಾರ್ಯರೆಲ್ಲ ಸರ್ವಮೂಲ ಗ್ರಂಥಗಳಿಗೆ ಮಾಡಿದರು. ಹೀಗಾಗಿ ಉಳಿದ ಪ್ರಾಚೀನ ಟೀಕೆಗಳು ಇದ್ದರೂ, ಆಚಾರ್ಯರು ಪಾಠ ಹೇಳಿ ಬರೆದ ಶಿಷ್ಯರು ಇದ್ದರೂ ಕೂಡ, ಅವರ ಟೀಕೆಗಳಿದ್ದರೂ ಕೂಡ, ಟೀಕಾಕೃತ್ಪಾದರ ಗ್ರಂಥ ಆಚಾರ್ಯರ ತೂ ಚ ಅನ್ನೋ ಶಬ್ದಗಳಿಗೂ ಅಭಿಪ್ರಾಯವನ್ನು ಕೊಡುವಂತೆ ವಿಮರ್ಶಾತ್ಮಕವಾಗಿ, ಉದಾಹರಣೆಗೆ ನ್ಯಾಯಸುಧಾ ನಮ್ಮ ಮಾಧ್ವ ಗ್ರಂಥಗಳಲ್ಲಿ ಮೇರುಕೃತಿ ಅಂತ ನಾವು ಹೇಳ್ತೇವೆ. ಅಂಥ ಒಂದು ಗ್ರಂಥವನ್ನು ಟೀಕಾಕೃತ್ಪಾದರು ಜಯತೀರ್ಥರು ನಿರ್ಮಾಣ ಮಾಡಿದ್ರಿಂದ ಪ್ರಾಯ ಟೀಕಾಕೃತ್ಪಾದರು ಅನ್ನೋ ಹೆಸರು ಅವರಿಗೆ ಅನ್ವರ್ಥವಾದದ್ದು. ಅದನ್ನು ಕರೆದರೆ ಅವರು ಆಚಾರ್ಯರ ಸಿದ್ಧಾಂತಕ್ಕೆ, ಮಾಧ್ವ ಸಿದ್ಧಾಂತಕ್ಕೆ ಕೊಟ್ಟ ದೊಡ್ಡ ಕೊಡುಗೆಯನ್ನು ಎತ್ತಿ ಹೇಳಿ ಅವರನ್ನು ಪುರಸ್ಕರಿಸಿದಂತೆ ಆಗ್ತದೆ ಅನ್ನೋ ಕಾರಣದಿಂದ ಶ್ರೀಮದ್ ಜಯತೀರ್ಥರನ್ನು ಜಯತೀರ್ಥರು ಅಂತ ಕರೆಯೋದಕ್ಕಿಂತಲೂ ಈ ಹೆಸರನ್ನ ಕರೆಯೋದು ತುಂಬ ಅರ್ಥಪೂರ್ಣವಾದದ್ದು ಅಂತ ನನಗೆ ಅನ್ನಿಸ್ತದೆ. ಮನಮುಟ್ಟುವ ಉತ್ತರವನ್ನು ನೀಡಿದ್ದೀರಿ. ಟೀಕಾಕೃತ್ಪಾದರು ಅನ್ನೋ ಹೆಸರಿನಿಂದಲೇ ಅವರನ್ನು ಕರೆದಾಗ ಅವರ ಮಹತ್ವವನ್ನು ತೋರಿಸಿದ ಹಾಗಾಗುತ್ತೆ ಅಂತ. ಹೀಗಾಗಿ ಅವರು ಬರೆದ ಅನೇಕ ಗ್ರಂಥಗಳ ಉಲ್ಲೇಖವನ್ನು ನೀವೀಗ ಮಾಡಿದ್ದೀರಿ. ನ್ಯಾಯಸುಧಾ ಅಂತನ್ನುವ ಗ್ರಂಥ, ಹಾಗೆ ಬೇರೆ ಬೇರೆ ವ್ಯಾಖ್ಯಾನ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ ಅಂತ. ಈ ಗ್ರಂಥಗಳಿಂದ ಅಧ್ಯಾತ್ಮ ಪ್ರಪಂಚದಲ್ಲಿ ಈಗ ಎರಡು ರೀತಿಯಾದ ಜನ ಇದೆ ನಮ್ಮ ಮುಂದೆ. ಅಧ್ಯಾತ್ಮ ಸಾಧನೆಯನ್ನು ಮಾಡೋದಕ್ಕೆ ಹೊರಟಿರುವಂತಹ ಜನ, ಹಾಗೆ ಲೋಕದ ಜನರು. ಈ ಜನರಿಗೆ ಟೀಕಾಕೃತ್ಪಾದರಿಂದ ಸಲ್ಲಿದ ಕೊಡುಗೆ, ಅವರು ಯಾವ ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನಾವು ಭಾವಿಸಬಹುದು, ಯಾವ ರೀತಿಯಾದ ಕೊಡುಗೆಯನ್ನು ನಾವು ಚಿಂತಿಸಬಹುದು ಅಂತ ನೀವೊಂಚೂರು ವಿವರಿಸಬೇಕು. ಟೀಕಾಕೃತ್ಪಾದರು ಸ್ವತಂತ್ರವಾದ ಕೆಲವು ಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ರೂಪವಾದ ಟೀಕೆಗಳನ್ನು ರಚನೆ ಮಾಡಿದ್ದಾರೆ. ಆಚಾರ್ಯರು ಕೂಡ ವಿಮರ್ಶಾತ್ಮಕವಾದ ಗ್ರಂಥಗಳು, ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟ ಗ್ರಂಥಗಳು ಅಂತ ಹೀಗೆ ಎರಡು ವಿಧದ ಗ್ರಂಥಗಳನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರಮೇಯಗಳನ್ನು, ಮಾಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ತಿಳಿಬೇಕಾದರೆ ಉಪನಿಷದ್ ಭಾಷ್ಯ ಇವುಗಳನ್ನು ಆಚಾರ್ಯರು ಬರೆದಿದ್ದಾರೆ. ಇನ್ನು ಆಚಾರದ ಬಗ್ಗೆ ತಿಳಿಯೋದಕ್ಕೆ ಆಚಾರ್ಯರು ಸದಾಚಾರ ಸ್ಮೃತಿ ಇತ್ಯಾದಿ ಕೃತಿಗಳನ್ನು ಮಾಡಿದ್ದಾರೆ. ಹೀಗೆ ಆಚಾರ್ಯರಲ್ಲೂ ಸಾಮಾನ್ಯ ಜನರ ದೃಷ್ಟಿ, ವಿದ್ವಾಂಸರ ದೃಷ್ಟಿ ಎರಡೂ ಇತ್ತು. ಒಂದು ಶಾಸ್ತ್ರ ಸ್ಥಿರವಾಗಿ ದೀರ್ಘಕಾಲ ನೆಲೆ ನಿಲ್ಲಬೇಕಾದರೆ ಅದಕ್ಕೆ ಪ್ರಮೇಯದ ಬಗ್ಗೆ ಎಷ್ಟು ಆಳದ ಚಿಂತನೆಗಳು ಬೇಕೋ ಅದರಂತೆ ತರ್ಕಬದ್ಧವಾಗಿ ಅದನ್ನು ಸಮರ್ಥನೆ ಮಾಡುವ ಗ್ರಂಥಗಳು ಕೂಡ ಅವಶ್ಯಕ. ಟೀಕಾ ಆಚಾರ್ಯರಿಗೆ ಅನುಮಾನ ತೀರ್ಥರು ಅಂತಲೇ ಹೆಸರು. ತತ್ವೇಪಿ ಅತತ್ವೇ ಅನುಮಾಂ ಅಂತ, ಯಾವ ವಿಷಯದಲ್ಲೂ ಬೇಕಾದರೂ ಅವರು ಅನುಮಾನವನ್ನು ಹೇಳಿ ದೊಡ್ಡ ತಾರ್ಕಿಕರು ಆಚಾರ್ಯರು. ಆಚಾರ್ಯರ ಗ್ರಂಥ ಸರ್ವಮೂಲಗಳಲ್ಲಿ ಅನುಭಾಷ್ಯವನ್ನು ವ್ಯಕ್ತ ತರ್ಕ ತತಿಂಕುರು ಅಂತ ಪಂಡಿತಾಚಾರ್ಯರ ಪ್ರಾರ್ಥನೆ ಮೇರೆಗೆ ತುಂಬ ಆಳವಾದ ವಿಚಾರಪೂರ್ಣವಾದ ಒಂದು ಗ್ರಂಥವನ್ನು ಕೊಡಬೇಕು ಅಂತ ಪ್ರಾರ್ಥನೆಯಿಂದಲೇ ಬರೆದ ಗ್ರಂಥ ಅನುಭಾಷ್ಯ. ಆದ್ದರಿಂದ ಅನುಭಾಷ್ಯದಂಥ ಗ್ರಂಥಗಳಿಗೆ, ಅಂದರೆ ಅನುವ್ಯಾಖ್ಯಾನದಂಥ ಗ್ರಂಥಗಳಿಗೆ ದಶಪ್ರಕರಣಗಳು, ಅದು ಪರಮತದ ತುಲನಾತ್ಮಕ ಅಧ್ಯಯನಕ್ಕಾಗಿ ಇರುವ ಗ್ರಂಥ. ಈ ಗ್ರಂಥಗಳಿಗೆ ಹೆಚ್ಚು ಶ್ರೀಮದ್ ಜಯತೀರ್ಥರು ವಿಸ್ತೃತ ಟೀಕೆಗಳನ್ನು ಬರೆದಿದ್ದಾರೆ, ಹೆಚ್ಚು ಗಮನ ಕೊಟ್ಟಿದ್ದಾರೆ ಅವರು. ಇವೆಲ್ಲ
ಸಾಮಾನ್ಯ ಜನರಿಗೆ ಸಿಗುವಂಥ ಗ್ರಂಥಗಳಲ್ಲ. ಅದಲ್ಲದೆ ಅವರು ಪ್ರಮಾಣ ಪದ್ಧತಿ ಇಂಥ ಸ್ವತಂತ್ರ ಕೆಲವು ಕೃತಿಗಳನ್ನು ಕೊಟ್ಟಿದ್ದಾರೆ. ಅದು ಸಾಮಾನ್ಯ ಜನರಿಗೆ ಪ್ರವೇಶಕ್ಕೆ ಅನುಕೂಲವಾಗುವಂಥ ಗ್ರಂಥಗಳು. ಜಯತೀರ್ಥರು ಮಾಡಿದ ಒಂದು ದೊಡ್ಡ ಕೆಲಸ ಅಂದರೆ ಸಮಕಾಲದಲ್ಲಿ ಇತರ ದರ್ಶನಗಳು ತರ್ಕದ ಆಧಾರದಲ್ಲಿ ಆ ಶೈಲಿಯಲ್ಲಿ ತಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡ್ತಾ ಇತ್ತು. ರಾಮಾನುಜ ದರ್ಶನವಾಗಲಿ ಅಥವಾ ಶಾಂಕರ ದರ್ಶನವಾಗಲಿ, ಅಲ್ಲಿ ಭಾಮತೀಕಾರ, ವಿವರಣಕಾರ ಇವರೆಲ್ಲ ತುಂಬ ತರ್ಕಬದ್ಧವಾಗಿ ತಮ್ಮ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದರು. ಟೀಕಾಕೃತ್ಪಾದರು ಆ ನೆಲೆಯಲ್ಲಿ ಸಮಕಾಲದಲ್ಲಿ ಬೇಕಾಗಿರುವ ಒಂದು ಗ್ರಂಥವನ್ನು, ನ್ಯಾಯಸುಧಾದಂಥ ಗ್ರಂಥಗಳನ್ನು ಮತ್ತು ದಶಪ್ರಕರಣಕ್ಕೆ ಟೀಕೆಯನ್ನು ಈ ಯುಕ್ತಿಗಳ ನೆಲೆಯಲ್ಲಿ, ಯುಕ್ತಿಗಳಿಂದ ಪರಮತ ವಿಮರ್ಶಾ ಪೂರಕವಾಗಿ ಅಂತೆ ಸಿದ್ಧಸ್ತು ಸಿದ್ಧಾಂತ ಅನ್ನುವ ರೀತಿಯಿಂದ ಆಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡುವ ಗ್ರಂಥದ ನಿರ್ಮಾಣ ಟೀಕಾಕೃತ್ಪಾದರಿಂದ ಆಯಿತು. ಹೀಗಾಗಿ ಇಲ್ಲಿ ತಾರ್ಕಿಕವಾಗಿ ತುಂಬ ಯುಕ್ತಿಗಳಿಂದ ಬೇರೆ ಬೇರೆ ಮತಗಳನ್ನು ವಿಮರ್ಶೆ ಮಾಡಿ ಆಚಾರ್ಯರ ಸಿದ್ಧಾಂತ ತುಂಬ ಉಪನಿಷತ್ತುಗಳಿಗೆ, ವೇದಗಳಿಗೆ, ಗೀತೆಗೆ, ಪ್ರಸ್ಥಾನತ್ರಯಕ್ಕೆ ಸಮ್ಮತವಾಗಿದೆ ಅಂತ ಸಮರ್ಥನೆ ಮಾಡುವ ಒಂದು ದೊಡ್ಡ ಕೆಲಸ ಟೀಕಾಕೃತ್ಪಾದರು ಮಾಡಿದ್ದಾರೆ. ಹೀಗಾಗಿ ಇದು ಸಾಮಾನ್ಯ ಜನರಿಗೆ ಮುಟ್ಟುವಂಥದ್ದಲ್ಲ. ಒಂದು ದೇಶ ಸುಭಿಕ್ಷವಾಗಿರಬೇಕಾದರೆ ಅಲ್ಲಿಯ ಪ್ರಜೆಗಳು ತುಂಬ ಪ್ರಾಮಾಣಿಕರಾಗಿರಬೇಕು. ಅಷ್ಟೇ ಮುಖ್ಯವಾದ್ದು ದೇಶದ ರಕ್ಷಣೆಗೆ ಸೈನ್ಯವೂ ಬೇಕು, ಅದು ಪ್ರಬಲವಾಗಿರಬೇಕು. ಹಾಗೆ ಸಿದ್ಧಾಂತವೊಂದು ದೀರ್ಘಕಾಲ ಜನರೆಲ್ಲ ಮೆಚ್ಚುವ ರೀತಿಯಲ್ಲಿ ಉಳಿಬೇಕಾದರೆ ತರ್ಕಬದ್ಧವಾದ ಒಂದು ಬಲವಾದ ಕೋಟೆ ಅದಕ್ಕಿರಬೇಕು. ಪ್ರಮೇಯಗಳು ಒಳ್ಳೆ ಜನಕ್ಕೆ ಮನಮುಟ್ಟುವಂತೆ ಇರಬೇಕು. ಈ ಎರಡೂ ದೃಷ್ಟಿ ಒಂದು ಸಿದ್ಧಾಂತಕ್ಕೆ ಅವಶ್ಯಕ. ಇದರಲ್ಲಿ ಹೆಚ್ಚಿನ ಒತ್ತನ್ನು ಟೀಕಾಕೃತ್ಪಾದರು, ಶ್ರೀಮದ್ ಜಯತೀರ್ಥರು ಈ ತರ್ಕದ ನೆಲೆಯಲ್ಲಿ, ಯುಕ್ತಿಗಳ ನೆಲೆಯಲ್ಲಿ ಪರಮತಗಳನ್ನು ವಿಮರ್ಶೆ ಮಾಡಿ ದೊಡ್ಡ ಒಂದು ಭದ್ರವಾದ ನೆಲೆಗಟ್ಟನ್ನು ಟೀಕಾಕೃತ್ಪಾದರು ಮಾಡಿಕೊಟ್ಟಿದ್ದಾರೆ. ಅದು ಅವರ ಟೀಕೆಯಲ್ಲಿ ಎದ್ದು ಕಾಣುವ ಅಂಶ ಅಂತ ನನಗನ್ಸುತ್ತೆ. ಬಹಳ ಸುಂದರವಾಗಿ ಅವರ ಗ್ರಂಥಗಳ ಮಹತ್ವವನ್ನು, ಇಡೀ ಅವರ ಗ್ರಂಥಗಳ ಮಹತ್ವವನ್ನು ಹೇಳಿದ್ದನ್ನು ಕೇಳಿದ್ದೆ. ಈಗ ನ್ಯಾಯಸುಧಾ ಅನ್ನೋದರ ಬಗ್ಗೆ ಕೇಳಬೇಕು ಅಂತ ನನ್ನ ಅಪೇಕ್ಷೆ. ಯಾಕೆಂದರೆ ಎಲ್ಲರೂ ಕೂಡ ನ್ಯಾಯಸುಧಾ ಅನ್ನುವ ಗ್ರಂಥದ ಹೆಸರನ್ನು ಕೇಳಿದ್ದಾರೆ. ನ್ಯಾಯಸುಧಾ ಅಧ್ಯಯನ ಮಾಡಿದವರಿಗೆ ಒಂದು ವಿಶಿಷ್ಟವಾದ ಮಹತ್ವ ದ್ವೈತ ವೇದಾಂತ ಸಿದ್ಧಾಂತದಲ್ಲಿ ನಾವು ಎಲ್ಲ ಕಡೆ ಕಾಣ್ತಾ ಇದ್ದೇವೆ. ನೀವು ಕೂಡ ಸಾಕಷ್ಟು ಬಾರಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡೋದಲ್ಲದೇನೆ ಅನೇಕರಿಗೆ ಪಾಠವನ್ನು ಮಾಡಿದ್ದೀರಿ, ಮಾಡ್ತಾನೇ ಇದ್ದೀರಿ. ಹೀಗಾಗಿ ಈ ನ್ಯಾಯಸುಧಾ ಗ್ರಂಥ ಅದರ ಮಹತ್ವ ಏನು, ಮಹತ್ವ ಅನ್ನೋದಕ್ಕಿಂತ ಅದರಲ್ಲಿ ಬರುವ ಅಂಶಗಳನ್ನು ಕೆಲವೇ ಮಾತುಗಳಲ್ಲಿ ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ಒಂದು ಸ್ವಲ್ಪ ಹೇಳಬೇಕು ಅಂತ ಅಪೇಕ್ಷೆ. ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ ಅನ್ನೋ ಮಾತು ಜನಜನಿತವಾದದ್ದು. ವಾ ಅಂದರೆ ವೈ ಅಂತ ಅರ್ಥ. ಸುಧಾ ಗ್ರಂಥವನ್ನು ಓದಲೇಬೇಕು ಅಂತ. ಒಂದು ವಿಷಯವನ್ನು ನಾವು ಮರೆತಿದ್ದೇವೆ. ಭಗವಂತನ ದರ್ಶನಕ್ಕೆ ಶ್ರವಣ, ಮನನ, ಧ್ಯಾನಗಳು ಸಹಕಾರಿ ಅಂತ ಉಪನಿಷತ್ತು ಹೇಳುತ್ತದೆ. ಅಲ್ಲಿ ಮನನವನ್ನು ನಾವು ಶ್ರವಣ ಮಾಡ್ತೇವೆ. ಮನನಶಾಸ್ತ್ರ ಅಂತ ಬ್ರಹ್ಮಸೂತ್ರಗಳಿಗೆ ಹೆಸರು. ಮನನಶಾಸ್ತ್ರ ಅಂದರೆ ವೇದ ಉಪನಿಷತ್ತುಗಳು ಹೇಳಿದ ಪ್ರಮೇಯಗಳನ್ನು ಯುಕ್ತಿಯಿಂದ ದೃಢಪಡಿಸಿಕೊಳ್ಳೋದು. ಅದನ್ನು ಬ್ರಹ್ಮಸೂತ್ರಗಳು ಮಾಡ್ತವೆ. ಶ್ರವಣ ಅಂದರೆ ನಾವು ಶ್ರವಣ ಅಂದರೆ ಪಾಠ ಕೇಳೋದು ಅಂತ ಇಷ್ಟೇ ಅರ್ಥ ಮಾಡ್ತೇವೆ. ಅದು ಹರಿಕಥಾಮೃತಸಾರನೂ ಆಗ್ಬೋದು, ಮಹಾಭಾರತ ತಾತ್ಪರ್ಯನೂ ಆಗಬಹುದು. ಆದರೆ ಶ್ರವಣ ಅಂದರೆ ಅಧಿಕಾರಿಗಳಿಗೆ ವೇದ ಉಪನಿಷತ್ತುಗಳ ಶ್ರವಣವೇ ಶ್ರವಣ ಅಂತ. ಇದು ಎಲ್ಲ ವೇದಾಂತಗಳು ಒಪ್ಪಿರುವಂಥದ್ದು. ಆದರೆ ಉಪನಿಷತ್ತುಗಳನ್ನು ಓದಿದಾಗ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಬರ್ತದೆ. ಅಲ್ಲಿ ಆತ್ಮೈಕ್ಯವಾದ, ಆತ್ಮಭೇದವಾದ, ಬ್ರಹ್ಮ ನಿರ್ಗುಣ ಅನ್ನೋ
ಮಾತುಗಳು, ಬ್ರಹ್ಮ ಸಗುಣ ಅನ್ನೋ ಮಾತುಗಳು. ಹೀಗೆ ಅನೇಕ ಗೊಂದಲಗಳು ಬಂದಾಗ ಅದರ ನಿರ್ಣಯಕ್ಕಾಗಿ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ಬರೆದರು. ಅಲ್ಲಿ ಆಚಾರ್ಯರು ಭಾಷ್ಯವನ್ನೂ ಬರೆದಿದ್ದಾರೆ, ಅನುಭಾಷ್ಯವನ್ನು ಬರೆದಿದ್ದಾರೆ. ಹೀಗಾಗಿ ನಿಜವಾಗಿ ಬ್ರಹ್ಮಸೂತ್ರಗಳು ಹೇಳಿದ ಯುಕ್ತಿಯ ವೈಭವ ಅದನ್ನು ಕಾಣಬೇಕಾದರೆ ನಾವು ನ್ಯಾಯಸುಧಕ್ಕೆ ಹೋಗಬೇಕು. ಭಾಷ್ಯದಲ್ಲೂ ಅಷ್ಟು ವಿವರವಾಗಿ ಆಚಾರ್ಯರು ಹೇಳಲಿಲ್ಲ, ಟೀಕಾಕೃತ್ಪಾದರು ತತ್ವಪ್ರಕಾಶಿಕಾದಲ್ಲೂ ಅಷ್ಟು ದೀರ್ಘವಾದ ಚರ್ಚೆಯನ್ನು ನಡೆಸಿಲ್ಲ. ಆದರೆ ನ್ಯಾಯಸುಧಾದಲ್ಲಿ ಒಂದೊಂದು ಸೂತ್ರಗಳು ಹೇಳುವ ಯುಕ್ತಿಗಳನ್ನು ಕೂಡ ಆ ಉಪನಿಷತ್ತಿನ ಪ್ರಕರಣಕ್ಕೆ ಪರಾಮರ್ಶೆ ಮಾಡಿ ಆಚಾರ್ಯರು ನಿರ್ಣಯ ಮಾಡಿದ ಯುಕ್ತಿಗಳೇ ಸರಿ ಹೊರತು ಬೇರೆ ಯುಕ್ತಿಗಳು ಶ್ರುತಿಯ ಅರ್ಥಕ್ಕೆ ನಿರ್ಣಾಯಕ ಅಲ್ಲ ಅನ್ನೋ ಒಂದು ದಾರ್ಢ್ಯ ನಾವು ಬರಬೇಕಾದರೆ ಅದು ನ್ಯಾಯಸುಧಾದ ಆ ಯುಕ್ತಿಗಳನ್ನು ಹಿಡ್ಕೊಂಡು ಅವ್ರು ಮಾಡುವ ವಿಮರ್ಶೆಯನ್ನು ಓದಿದರೆ ಮಾತ್ರ ಸಾಧ್ಯ. ಹೀಗಾಗಿ ನಾನು ಕೂಡ ಪಾಠ ಕೇಳುವಾಗ ನ್ಯಾಯಸುಧಾವನ್ನು ಕ್ಲಿಷ್ಟವಾದ ಗ್ರಂಥ ಅಂತ ಒಂದು ರೀತಿಯ ಕ್ಲೇಶಪಟ್ಟಿರುವ ಸಂದರ್ಭವೂ ಇದೆ. ಆದರೆ ಯಾವತ್ತು ನಾನು ಪಾಠ ಹೇಳೋಕ್ಕೆ ಶುರು ಮಾಡಿದ್ದನೋ ನಿಜವಾಗಿ ಸುಧಾದ ವೈಭವ ಅರ್ಥ ಆಗಿದ್ದು ಆವಾಗ. ಅಂದರೆ ನಮಗೆ ಆಚಾರ್ಯರ ಸಿದ್ಧಾಂತದಲ್ಲಿ ಒಂದು ದಾರ್ಢ್ಯ ಬರಬೇಕಾದ್ರೆ, ಇದೇ ಸಿದ್ಧಾಂತ ಉಪನಿಷತ್ತಿನ ಅಭಿಪ್ರಾಯ ಅಂತ ದಾರ್ಢ್ಯ ಬರಬೇಕಾದ್ರೆ ನ್ಯಾಯಸುಧಾದ ದೀರ್ಘ ವಿಮರ್ಶೆ ಏನಿದೆಯೋ ಅದರಲ್ಲೂ ವಿಶೇಷ ಅಂದರೆ ಪರಮತವನ್ನು ಉಲ್ಲೇಖ ಮಾಡೋದರ ಜೊತೆಗೆ ಪರಮತದ ಸಿದ್ಧಾಂತಗಳನ್ನು ಉಲ್ಲೇಖ ಮಾಡ್ತಾರೆ. ಬೇರೆ ಭಾಷ್ಯಕಾರರು ಸೂತ್ರಕ್ಕೆ ಹೇಳಿದ ಅರ್ಥವನ್ನೂ ಉಲ್ಲೇಖ ಮಾಡಿ ಅದು ಸರಿಯೋ ಸೂತ್ರಕ್ಕೆ ಹೊಂದುತ್ತೋ ಆಚಾರ್ಯರ ಅರ್ಥ ಸೂತ್ರಕ್ಕೆ ಹೊಂದುತ್ತೋ ಅನ್ನೋ ಚರ್ಚೆಯನ್ನು ನಡೆಸ್ತಾರೆ. ನ್ಯಾಯಸುಧಾವನ್ನು ಬರೀ ಅಧ್ಯಯನ ಸಾಲದು, 2-3 ಸತಿ ಪಾಠ ಹೇಳಿ ನಿರಂತರ ಅದರ ಸಂಪರ್ಕದಲ್ಲಿದ್ದರೆ ಆಚಾರ್ಯರ ಸಿದ್ಧಾಂತದ ಬಗ್ಗೆ ಬರುವ ನಿಷ್ಠೆ ಅದು ಅಂತಿಂಥ ನಿಷ್ಠೆ ಅಲ್ಲ, ಅಸಾಧಾರಣವಾದ ನಿಷ್ಠೆ ಬೆಳೀತದೆ. ಆದ್ದರಿಂದ ಸಾಮಾನ್ಯ ಜನಕ್ಕೆ ಪಂಕ್ತಿಯ ಕ್ಲೇಶ, ತರ್ಕದ ಜಟಿಲತೆ, ಅಲ್ಲಿರುವ ಶೈಲಿಯ ಕ್ಲಿಷ್ಟತೆ, ಈ ಕಾರಣದಿಂದ ನ್ಯಾಯಸುಧಾವನ್ನು ಓದೋದು ಕ್ಲೇಶ ಅನಿಸಿದ್ರು ಕೂಡ ಒಂದು ಸತಿ ಆ ಮಟ್ಟಕ್ಕೆ ತಲುಪಿದರೆ ನಿಜವಾಗಿ ಜೀವನದಲ್ಲಿ ನಾವೊಂದು ಧನ್ಯತಾಭಾವವನ್ನು ಪಡಿತೀವಿ. ಅಸಾಧಾರಣವಾದ ಒಂದು ಮೇಧಾಶಕ್ತಿ ಟೀಕಾಕೃತ್ಪಾದರಿಗೆ ಇದೆ. ಆ ಮೇಧಾಶಕ್ತಿಯನ್ನು ಎಲ್ಲೋ ಒಂದು ಕಡೆ ಉಪಯೋಗ ಮಾಡದೆ ಶಾಸ್ತ್ರಕ್ಕೆ ನೀಡಿದ್ದಾರೆ ಟೀಕಾಕೃತ್ಪಾದರು. ಅದು ನಮ್ಮ ಭಾಗ್ಯ. ಇದು ಟೀಕಾಕೃತ್ಪಾದರು ಸಮಾಜಕ್ಕೋಸ್ಕರ ತಾವು ಜೀವನದ ಬೇರೆ ತಮ್ಮ ಶರೀರ ಪೋಷಣೆ ಅದಕ್ಕೂ ಗಮನ ಕೊಡದೆ ನಿರಂತರವಾಗಿ ಈ ಕೃಷಿ ಮಾಡಿ ಕೊಟ್ಟಿದ್ದಾರೆ ನೋಡ್ರಿ. ಅದನ್ನು ಬರೆಯುವಾಗ ಅವರು ಎಷ್ಟು ಆನಂದ ಪಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ. ಅದನ್ನು ಓದಿದಾಗ ನಮಗೆ ಸಿಗುವ ಆನಂದ ಅದು ಓದಿಯೇ ಅನುಭವಿಸಬೇಕು. ಆದ್ದರಿಂದ ನ್ಯಾಯಸುಧಾದ ಅಧ್ಯಯನ ಮನನಶಾಸ್ತ್ರವಾದ್ದರಿಂದ ಅದು ಬರೇ ಒಂದು ಶಾಸ್ತ್ರಪಾಠ ವಿದ್ವತ್ತೆಯ ಪ್ರಕಾಶನಕ್ಕೆ ಅಷ್ಟೇ ಅಲ್ಲ, ಅದನ್ನು ಓದ್ತಾ ಹೋದಾಗ ಶ್ರವಣ ಮನನ ಅಂತ ಇನ್ನು 2ನೇ ಹಂತದ ಸಾಧನೆ ಇದೆಯೋ ಅದು ನಮ್ಮಲ್ಲಿ ಪೂರ್ಣವಾಗಿ ಬರುವ ಒಂದು ಸಾಧ್ಯತೆ ಇದೆ. ಅದರಿಂದ ಅದಕ್ಕೆ ಮಹತ್ವ. ಅಂದರೆ ಮೋಕ್ಷಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಅನಿವಾರ್ಯ. ಆದ್ದರಿಂದ ಮನನಶಾಸ್ತ್ರವಾದ ನ್ಯಾಯಸುಧಾ ಗ್ರಂಥ ಎಲ್ಲರಿಗೂ ಅನಿವಾರ್ಯ ಅಂತನ್ನೋ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಹಾಗೆ. ಆದ್ದರಿಂದ ಯಾರೇ ಒಬ್ಬರು ಸಾಧಕ ಅವನು ತನ್ನ ಸಾಧನೆಯನ್ನು ಮಾಡಬೇಕು ಅಂತಾದರೆ ಆವಾಗ ಸರಿಯಾಗಿ ನ್ಯಾಯಸುಧಾ ಗ್ರಂಥವನ್ನು, ಟೀಕಾಕೃತ್ಪಾದರ ಗ್ರಂಥವನ್ನು ಚೆನ್ನಾಗಿ ಮನನ ಮಾಡಿದಾಗ, ಅದನ್ನು ಪುನಃ ಆವರ್ತನೆ ಮಾಡಿದಾಗ ಅವನು ಮೋಕ್ಷದ ಮೆಟ್ಟಿಲುಗಳನ್ನು ಏಳಲಿಕ್ಕೆ ಸಾಧ್ಯ ಅಂತನ್ನೋದು ಅವಶ್ಯ ಆಚಾರ್ಯರ ಅಭಿಪ್ರಾಯ. ತುಂಬ ಸಂತೋಷ ಆಚಾರ್ಯ. ಇದರಲ್ಲಿ ನಮಗೆ ಬರುವ ಪ್ರಶ್ನೆ, ಈಗ ನ್ಯಾಯಸುಧಾ ಗ್ರಂಥ ಅಂತ ಹೇಳಿದರೆ, ನ್ಯಾಯಸುಧಾ ಗ್ರಂಥದಲ್ಲಿ ಎಷ್ಟು ವಿಶದವಾಗಿ ಕೆಲವು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ ಅಂತನ್ನೋದನ್ನು ಕೂಡ ಹೇಳಿದರೆ. ತು ಅಂತನ್ನೋ ಶಬ್ದ ಅಲ್ಲೇ ಬರುವಂಥದ್ದು ಒಂದು ವಿಜ್ಞಾತಸ್ಯಾನ್ಯಥಾ ಸಮ್ಯಕ್ ವಿಜ್ಞಾನಂ ಹ್ಯೇವ ತನ್ಮತಂ ಅಂತನ್ನುವ ಒಂದು ಬಾಧದ ಲಕ್ಷಣವನ್ನು ಹೇಳುವ ಸಂದರ್ಭದಲ್ಲಿ ಆಚಾರ್ಯರು ಹಿ ಅನ್ನೋ ಶಬ್ದದಿಂದ ಪರಮತಗಳ ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ ಅಂತನ್ನೋದನ್ನು ಸ್ವೀಕಾರ ಮಾಡಿ ಟೀಕಾಕೃತ್ಪಾದರು ನ್ಯಾಯಸುಧಾ ಗ್ರಂಥದಲ್ಲಿ ಬಹಳ ವಿಶದವಾಗಿ ಅದರ ವಿಮರ್ಶೆ ಮಾಡಿಕೊಂಡು ಹೋಗ್ತಾರೆ. ಪಂಚಾಖ್ಯಾತಿವಾದ ಅಂತಲೇ ಪ್ರಸಿದ್ಧ ಇದೆ. ಹೀಗೆ ಅನೇಕ ಮತಗಳ ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾರೆ. ಇದು ತಮ್ಮ ಬೌದ್ಧಿಕತೆಯ ಪ್ರದರ್ಶನ ಆಗತ್ತೆ ಅಂತ ಅನಿಸುತ್ತಲ್ವ. ಈಗ
ಆಚಾರ್ಯರನ್ನು ಬಿಟ್ಟು, ಈಗ ಆಚಾರ್ಯರಿಗೆ ಅಷ್ಟು ಅಭಿಪ್ರಾಯ ಇದೆಯೋ ಇಲ್ಲೋ, ಈಗ ಹೀ ಅಂತನ್ನೋದ್ರಿಂದ ಇಷ್ಟೆಲ್ಲ ಹೇಳಿದ್ದಾರೆ ಅಂತ ಇವರೇ ಅದನ್ನು ಸ್ವೀಕಾರ ಮಾಡಿಕೊಂಡು ತಾವೇ ಕಪೋಲ ಕಲ್ಪನೆಯನ್ನು ಮಾಡಿ ಅಷ್ಟು ಉದ್ದಕ್ಕೆ ಎಲ್ಲೋ ನಮ್ಮನ್ನ ಮಧ್ವಾಚಾರ್ಯ ಎಳೆದುಕೊಂಡು ಹೋಗ್ತಾರೆ ಅಂತ ಅನಿಸೋದಿಲ್ವ? ಸರಿಯಾದ ಪ್ರಶ್ನೆ. ಅನೇಕರು ಈ ರೀತಿಯ ಅಭಿಪ್ರಾಯವನ್ನು ಪಟ್ಟಿರಬಹುದು. ಆದರೆ ಆಚಾರ್ಯರೇ ಹೇಳಿದ್ದಾರೆ, ಇಲ್ಲಿರುವ ಒಂದೊಂದು ಶಬ್ದಗಳಿಗೂ ಅನೇಕ ಅರ್ಥ ಇದೆ ಅಂತ. ಇಲ್ಲಿ ಹಿ ಅನ್ನೋದಕ್ಕಿಂತ ವಿಜ್ಞಾನಂ ಹೇವ ಅನ್ಯಥಾ ವಿಜ್ಞಾನಸ್ಯ ಸಮ್ಯಕ್ ವಿಜ್ಞಾನಮೇವ ಬಾಧ. ಆಚಾರ್ಯ ಏನು ಹೇಳಿದರು? ಇದೇ ಬಾಧ ಹೊರತು ಬೇರೆ ಬೇರೆ ಅವರು ಏನು ಹೇಳ್ತಾರೋ ಅದಲ್ಲ. ಆಚಾರ್ಯರು ಅನೇಕ ಕಡೆ ಸೂತ್ರಕ್ಕೆ ಅರ್ಥವನ್ನು ಹೇಳುವಾಗಲಿ ಇದೇ ಸೂತ್ರಾರ್ಥ ಹೊರತು ಬೇರೆದ್ದಲ್ಲ. ನಹ್ಯ ಶಬ್ದ ಶ್ರೂಯತೆ, ಆಯಿತಾ? ಹೀಗೆ ಕೆಲವು ಕಡೆ ಅನ್ಯಮತವನ್ನು ಅವರ ದೃಷ್ಟಿಯಲ್ಲಿ, ಬೇರೆ ಅಭಿಪ್ರಾಯಗಳನ್ನು ಅವರ ದೃಷ್ಟಿಯಲ್ಲಿಟ್ಕೊಂಡು ತಮ್ಮ ಸಿದ್ಧಾಂತವನ್ನು ಮಂಡಿಸಿದ್ದಿದೆ. ಇಲ್ಲಿ ಏವ ಅನ್ನೋ ಶಬ್ದವನ್ನು ಕೊಟ್ಟಿದ್ದರಿಂದ ಆಚಾರ್ಯರಿಗೆ ಈ ಅಭಿಪ್ರಾಯ ಇದೆ. ಅದನ್ನು ಆಚಾರ್ಯರು ಪಾಠದಲ್ಲೂ ಹೇಳಿರ್ತಾರೆ ಶಿಷ್ಯರಿಗೆ ಸಮಕಾಲದಲ್ಲಿ. ಟೀಕಾಕೃತ್ಪಾದರು ಅದನ್ನು ಬೆಳೆಸಿದರು. ಯಾಕೆ ಇದೆ ನೋಡು, ಒಂದು ನನ್ನ ಸ್ವಂತ ಅನುಭವವನ್ನು ಹೇಳ್ತೇನೆ. ನಾನು ಆರಂಭದಲ್ಲಿ ಪ್ರಾಭಾಕರರ ಭ್ರಮೆಯ ಬಗ್ಗೆ ಕಲ್ಪನೆಯನ್ನು ನೋಡಿದಾಗ ಬಹಳ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಯಾಕೆಂದರೆ ನಾವು ಹಗ್ಗವನ್ನು ನೋಡ್ತೇವೆ, ಅದು ಹಾವಿನಂತೆ ಇದೆ, ಹಾವಿನ ಸ್ಮರಣೆ ಬಂತು. ಹಾಗಾದರೆ ಒಂದು ಸ್ಮರಣೆ, ಒಂದು ಅನುಭವ. ಇದು ಎಷ್ಟು ವೈಜ್ಞಾನಿಕವಾದ ಒಂದು ವಿಶ್ಲೇಷಣೆ. ಇದನ್ನು ಹೇಗೆ ಟೀಕಾಕೃತ್ಪಾದರು ನಿರಾಕರಣೆ ಮಾಡ್ತಾರೆ ಅಂತ ನಾನು ಕೂಡ ಆಶ್ಚರ್ಯಪಟ್ಟಿದ್ದೆ. ಆದರೆ ಅವರ ಮತವನ್ನು ಬೆಳೆಸಿ 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 ನೋಡಿದಾಗ ಕೊನೆಗೆ ಇದೆ, ಇದನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಂತಕ್ಕೆ ನಾವು ಮುಟ್ಟಿದಾಗ, ಸಪೋಸ್ ಅದರ ವಿಮರ್ಶೆ ಇಲ್ಲ ಅಂದ್ಕೊಳ್ಳಿ, ನಾನೇನು ಅನ್ಕೋತಿದ್ದೆ, ನಮ್ಮ ಮತದ ಭ್ರಮೆಯ ಒಂದು ಕಲ್ಪನೆಗಿಂತಲೂ ಪ್ರಭಾಕರ ಮತದ್ದು ಚೆನ್ನಾಗಿದೆ ಅಂತ ನಾನು ಅಲ್ಲಿಗೆ ಮಾರು ಹೋಗ್ತಿದ್ದೆ. ಆದರೆ ವೇದಾಂತದಲ್ಲಿ ಇದಮಿತ್ತಂ ಅನ್ನೋ ನಿರ್ಣಯನೇ ತಾರಕ. ಆಚಾರ್ಯರು ಹೇಳಿದ ಪ್ರತಿಯೊಂದು ಪ್ರಮೇಯವೇ ಸರಿ ಅಂತ ನಿರ್ಧಾರ ಬೇಕಲ್ಲಿ. ಅದು ಆಗ್ಬೋದು, ಇದಾಗ್ಬೋದು, ಅದಕ್ಕಿಂತ ಇದು ಚೆನ್ನಾಗಿದೆ ಅನ್ನೋ ಭಾವನೆ ಬರಬಾರದು. ಈ ಕಾರಣದಿಂದ ಟೀಕಾಕೃತ್ಪಾದರು ನೋಡಿ, ವಿಜ್ಞಾನಂ ಹೇವ ಅಂತ ಆಚಾರ್ಯರು ಸೂಚಿಸಿದ್ದಾರೆ. ಬೇರೆಯವರ ಅಭಿಪ್ರಾಯಗಳು ಏನಿದೆ ಅದನ್ನು ತೇಲಿಸಿ ಬೇರೆಯವರ ಮತವನ್ನು ನಿರಾಕರಣೆ ಮಾಡಬೇಕು, ನನ್ನ ಒಂದು ಬುದ್ಧಿಯೊಂದಿಗೆ ಪ್ರಕಾಶನ ಮಾಡಬೇಕು ಅನ್ನೋ ಭಾವ ಎಲ್ಲೂ ಕಾಣಿಸೋದಿಲ್ಲ. ಎಷ್ಟು ಸಮರ್ಥವಾಗಿ ಅವರ ಮತವನ್ನು ನಮ್ಮ ಮುಂದೆ ಇಟ್ಟಿದ್ದಾರೋ ಅಷ್ಟೇ ಸಮರ್ಥವಾಗಿ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಒಂದು ಅರ್ಥದಲ್ಲಿ ನೋಡಿ, ನಮ್ಮ ದಿನನಿತ್ಯ ಒಂದು ದೊಡ್ಡ ಸಮಾರಂಭ ನಡೆಯಿತು ಅಂತ ಇಟ್ಕೊಳ್ಳಿ. 3-4 ಸಿಹಿ ಪದಾರ್ಥಗಳನ್ನು, ಸ್ವೀಟ್ಗಳನ್ನು ಮಾಡಿರ್ತಾರೆ. ಒಂದು ಸ್ವೀಟ್ ಆದ ಕೂಡ ಒಂದು ಖಾರ ಹಾಕ್ತಾರೆ, ಮತ್ತೊಂದು ಸ್ವೀಟು. ಇವಾಗ 2 ಸಿಹಿ ಪದಾರ್ಥದ ರುಚಿ ನಮಗೆ ಹಿಡಿಯುತ್ತದೆ, ಒಂದೇ ಸಿಹಿಯನ್ನೇ ತಿಂತ ಹೋದರೆ. ಹಾಗೆ ನಮ್ಮ ಸಿದ್ಧಾಂತದ ಉತ್ಕೃಷ್ಟತೆ, ನಮ್ಮದು ಅಭಿನವಾನ್ಯಥಾ ಖ್ಯಾತಿವಾದ ಅಂತ ನಾವು ಹೇಳ್ತೇವೆ. ಇದರ ಉತ್ಕೃಷ್ಟತೆ ತಿಳಿಬೇಕಾದರೆ ಉಳಿದವರು ಏನಂತಾರೆ, ಅದು ಎಷ್ಟು ಸರಿ ಅನ್ನೋದನ್ನು ನೋಡಿದಾಗ ಇದು ಸಿದ್ಧಾಂತವೇ ಸಿದ್ಧಾಂತ ಅಂತ ನಮಗನ್ನಿಸ್ತದೆ. ಈ ದೃಷ್ಟಿಯಿಂದ ನಮ್ಮ ಸಿದ್ಧಾಂತಕ್ಕೆ ದಾರ್ಢ್ಯ ಬರಬೇಕಾದರೆ ಇಲ್ಲಿ ಉಳಿದ ಪರಿಶೀಲನೆ ಅವಶ್ಯಕ. ಅದನ್ನು ಮಾಡಿ ಅಂತ ಆಚಾರ್ಯ ಏವಕಾರದಿಂದ ಸೂಚನೆ ಕೊಟ್ಟಿದ್ದಾರೆ. ಆವಾಗ ಟೀಕಾಚಾರ್ಯರು ಮಾಡಿದರೆ ಅಲ್ಲಿ ಎಲ್ಲೂ ಕೂಡ ನಮಗೆ ತಮ್ಮ ಒಂದು ಬುದ್ಧಿವಂತಿಕೆ ಪ್ರದರ್ಶನ ಮಾಡಿದ್ದಾರೆ, ಅಥವಾ ಈ ಅಂಶಕ್ಕೆ ಸರಿಯಾದ ಖಂಡನೆ ಬರಲಿಲ್ಲ. ನೋಡಿ, ಅಲ್ಲಿ ಪ್ರಾಭಾಕರರ ಮತ ವಿಮರ್ಶೆ ಮಾಡ್ತಾರೆ. ಅವರ ಮುಖ್ಯ ಸದುದ್ದೇಶ ಅದು ಭ್ರಾಂತಿಯೇ ಇಲ್ಲ ಅಂತ ಅವರ ವಾದ. ಯಾಕೆ ಅಂದರೆ, ಒಂದು ಜ್ಞಾನದಲ್ಲಿ ಕೆಲವು ಸರಿ ಕೆಲವು ತಪ್ಪು ಇದ್ದರೆ ವೇದದಿಂದ ಜ್ಞಾನ ಬಂದಾಗ ಇದು ಸರಿಯೋ ತಪ್ಪು ಅನ್ನೋ ಸಂಶಯ ಶುರುವಾಗುತ್ತೆ. ಎಲ್ಲ ಜ್ಞಾನವು ಸರಿ ಅಂತ ಆದರೆ ಆವಾಗ ಸಂಶಯಕ್ಕೆ ಅವಕಾಶವೇ ಇಲ್ಲ ಅಂತ ದೊಡ್ಡ ಉದ್ದೇಶ ಇದೆ. ಆದರೆ ಟೀಕಾಕೃತ್ಪಾದರು ಕೇಳ್ತಾರೆ, ನೀವು ಎಲ್ಲ ಜ್ಞಾನವೂ ಸರಿ ಎಂದಿದ್ದೀರಿ, ಆದರೆ ಹಗ್ಗವನ್ನು ನೋಡಿ ಹಗ್ಗ ಅಂತ ಜ್ಞಾನ ಬರೋದಕ್ಕೂ ಹಗ್ಗವನ್ನು ನೋಡಿ ಹಾವು ಅಂತ ಜ್ಞಾನ ಬರೋದಕ್ಕೂ ಒಂದು ವ್ಯತ್ಯಾಸ ಹೇಳ್ತೀರೋ ಇಲ್ಲೋ? ನಾವು ಶಾಸ್ತ್ರೀಯವಾಗಿ ನೋಡೋದಾದರೆ
ಹಗ್ಗವನ್ನು ನೋಡಿ ಹಾವು ಅಂತ ಜ್ಞಾನ ಬಂದಾಗ ಅಲ್ಲಿ ಗ್ರಹಣ ಸ್ಮರಣಾತ್ಮಕ ಎರಡು ಜ್ಞಾನ. ಹಗ್ಗವನ್ನು ಹಗ್ಗ ಅಂತೇಳಿದಾಗ ಒಂದೇ ಜ್ಞಾನ. ಹಾಗಾದರೆ ಭ್ರಮೆ ಪ್ರಮೆ ಅಂತ ವ್ಯತ್ಯಾಸ ಮಾಡದಿದ್ದರು ಜ್ಞಾನದಲ್ಲಿ ಎರಡು ವ್ಯತ್ಯಾಸ ಇದೆ. ಆದರೆ ವೇದದಲ್ಲಿ ಅದರಂತೆಯೋ ಇದರಂತೆಯೋ ಮತ್ತೆ ಡೌಟ್. ನಿಮ್ಮ ಮೂಲ ಉದ್ದೇಶವೇ ಹೋಯ್ತಲ್ಲ. ಇದನ್ನೆಲ್ಲ ನೋಡಿದಾಗ ಟೀಕಾಕೃತ್ಪಾದರಿಗೆ ವಸ್ತುಸ್ಥಿತಿಯನ್ನು ವಿಮರ್ಶೆ ಮಾಡುವ ಒಂದು ಉದ್ದೇಶ ಇದೆ ಹೊರತು ಯಾರನ್ನೋ ದೂಷಣೆ ಮಾಡಿ ನಾನೊಬ್ಬ ವಿದ್ವಾಂಸ ಅಂತ ಅಂದ್ಕೊಳ್ಳುವ ಅಂಶದ ಒಂದು ಸ್ವಾರ್ಥದ ಲವಲೇಶವೂ ಅಲ್ಲಿ ಕಾಣಿಸೋದಿಲ್ಲ. ಇದು ಬೇಕು ನಮಗೆ. ಇದು ಇದ್ದಾಗ ನಮ್ಮ ಆಚಾರ್ಯರ ಸಿದ್ಧಾಂತ ಎಷ್ಟು ಮಹತ್ವಪೂರ್ಣವಾದದ್ದು. ನಾವೆಲ್ಲ ಹೇಳ್ಕೊಳ್ತೇವೆ ಅಂತೆ ಸಿದ್ಧತ್ತು ಸಿದ್ಧಾಂತ ಮಧ್ವಸ್ಯ ಆಗಮ ಏವಹಿ ಅಂತ. ಅದು ಸರಿ ಅಂತ ನಿಜ ಆಗಬೇಕಾದ್ರೆ ನ್ಯಾಯಸುಧಾದಿ ವಿಮರ್ಶೆಯನ್ನು ಓದಬೇಕು. ಕೆಲವರು ಅನ್ಬೋದು ಮೂಲವನ್ನು ಬಿಟ್ಟು ತುಂಬ ದೂರ ಹೋಗಿದ್ದಾರೆ ಟೀಕಾಕೃತ್ಪಾದರು ಅಂತ. ಆ ದೂರ ಹೋಗಿ ಓದಿ ಆಮೇಲೆ ಹಿಂದಕ್ಕೆ ಬಂದಾಗ ಸಿಗುವ ರುಚಿ ಅದು ಬೇರೆ ಇದರಿಂದ ಸಿಗೋದಿಲ್ಲ. ಆದ್ದರಿಂದ ಆಚಾರ್ಯರ ಅಭಿಪ್ರಾಯ ಅದು, ಟೀಕಾಚಾರ ಅದನ್ನು ಮಾಡಿದ್ದಾರೆ. ಇದರಿಂದ ಆಚಾರ್ಯರಿಗೆ ತುಂಬ ದೊಡ್ಡ ಸೇವೆಯನ್ನು ಟೀಕಾಕೃತ್ಪಾದರು ಮಾಡಿದ್ದಾರೆ ಹೊರತು ಅಲ್ಲಿ ಬೇರೆ ಯಾವ ಕ್ಷುಲ್ಲಕವಾದ ಭಾವವನ್ನು ನಾವು ಕಾಣುವಂತೆ ಇಲ್ಲ. ಅದು ನಿಜವಾದ ಸತ್ವ ಮಧ್ವಾಚಾರ್ಯರ ಗ್ರಂಥಗಳಲ್ಲೇ ಇದೆ. ಇರುವ ಸತ್ವವನ್ನು ಟೀಕಾಕೃತ್ಪಾದರು ಪ್ರಕಟಪಡಿಸಿದ್ದಾರೆ. ಅವರ ಬುದ್ಧಿಯ ಆ ಉತ್ಕೃಷ್ಟತೆ, ಟೀಕಾಕೃತ್ಪಾದರ ಬುದ್ಧಿಯ ಉತ್ಕೃಷ್ಟತೆ ಹಾಗಿರೋದರಿಂದಾಗಿ ಅವರು ಬಹಳ ಚೆನ್ನಾಗಿ ಅದರ ವಿಮರ್ಶೆಯನ್ನು ಮಾಡಿದ್ದಾರೆ. ಎಲ್ಲ ಮತಗಳ ವಿಮರ್ಶೆಯನ್ನು ಮಾಡಿದ್ದಾರೆ. ಮಧ್ವಾಚಾರ್ಯರ ಮಾತಿನ ಸ್ವಾರಸ್ಯವನ್ನು ತೋರಿಸಿಕೊಟ್ಟಿದ್ದಾರೆ. ಎಲ್ಲ ಸರಿ, ನಿಮ್ಮ ಮಾತು ಮನದಟ್ಟಾಯಿತು. ಆದರೆ ಅದರಲ್ಲಿ ಮತ್ತೆ ಒಂದು ಪ್ರಶ್ನೆ ಬರ್ತದೆ. ನಾವು ಟೀಕಾಕೃತ್ಪಾದರ ಗ್ರಂಥಗಳನ್ನೇ ಹಿಡಿದು ಮಧ್ವಾಚಾರ್ಯರ ಗ್ರಂಥಗಳನ್ನು ಓದ್ಲಿಕ್ಕೆ ಹೋದರೆ ಅವರ ದೃಷ್ಟಿಕೋನದಿಂದಲೇ ನಾವು ಮಧ್ವಾಚಾರ್ಯ ನೋಡಿದ ಹಾಗಾಗತ್ತೆ. ಈಗ ನೀವು ಹೇಳಿದಂತೆ ಮಧ್ವಾಚಾರ್ಯರ ಮಾತು ಗ್ರಂಥೋಯಮಪಿ ಬಹ್ವರ್ಥ ಅಂತ ಮಧ್ವಾಚಾರ್ಯ ಹೇಳಿದಂತೆ ಅನೇಕ ಅರ್ಥವುಳ್ಳದ್ದಾಗಿದೆ. ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ಶಬ್ದದಲ್ಲಿ, ಪ್ರತಿಯೊಂದು ಅಕ್ಷರದಲ್ಲಿ ಸ್ವಾರಸ್ಯ ಇದೆ ಅಂತ. ಆದರೆ ನಾವೀಗೇನು ಮಾಡ್ತಾ ಇದ್ದೇವೆ, ಮಧ್ವಾಚಾರ್ಯರ ಗ್ರಂಥಗಳನ್ನು ಟೀಕಾಕೃತ್ಪಾದರ ಗ್ರಂಥಗಳ ಮುಖಾಂತರ ನೋಡ್ತಾ ಇದ್ದೇವೆ. ಆ ಕನ್ನಡಕವನ್ನು ಹಾಕ್ಕೊಂಡೇ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಆ ದೃಷ್ಟಿಕೋನದಿಂದಲೇ ನಾವು ನೋಡ್ತಾ ಇದ್ದೇವೆ ಹೊರತಾಗಿ ನಮ್ಮ ಬುದ್ಧಿಯ ಒಂದು ಶಕ್ತಿಯನ್ನು ಬಳಸಿಕೊಂಡು ನಾವು ಆಲೋಚನಾ ಲಹರಿಯನ್ನೇ ಬಿಟ್ಟು ಕೇವಲ ಟೀಕಾಕೃತ್ಪಾದರ ಗ್ರಂಥಗಳ ಜಾಡಿನಲ್ಲೇ ನಾವು ಹೋಗ್ತಾ ಇದ್ದೇವೆ. ಆವಾಗ ಮತ್ತೆ ಒಂದಿಷ್ಟು ಸಂಕುಚಿತಗೊಳಿಸಿದಾಗ ಆಗೋದಿಲ್ವಾ? ನಾವು ಟೀಕಾಕೃತ್ಪಾದರ ಗ್ರಂಥಗಳನ್ನು ಬಿಟ್ಟು ನಾವು ಮಧ್ವಾಚಾರ್ಯರ ಗ್ರಂಥಗಳನ್ನು ನೋಡೋದು ಅಂತ ಯಾಕೆ ಆಲೋಚನೆ ಮಾಡಬಾರದು? ಆಚಾರ್ಯರ ದೃಷ್ಟಿಕೋನವೇ ಇದು. ಅವರು ಪರಭಾಷ್ಯವನ್ನು ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದರು. ಆ ಸಂದರ್ಭದಲ್ಲಿ ಸಾಮಾನ್ಯ ದೃಷ್ಟಿಯಿಂದ ಅವರೊಂದು ಮಾತು ಶಿಷ್ಯರ ಮುಂದೆ ಇಟ್ಟರು. ಸತ್ಸೂತ್ರ ಭಾವೇ ಪ್ರವಿಚಾರಿತೆ ಪೃಥಕ್. ನೀವು ವೇದವ್ಯಾಸರ ಸೂತ್ರಗಳನ್ನು ಮಾತ್ರ ಓದ್ರಿ, ಅದರಿಂದ ಏನು ಅಭಿಪ್ರಾಯ ಬರ್ತದೆ ಅಂತ ಒಂದು ಕಡೆ ಬರೆದಿಟ್ಕೊಳ್ಳಿ. ಅದಕ್ಕೆ ಸಮಕಾಲೀನ ಭಾಷ್ಯವನ್ನು ಇಟ್ಟುಕೊಂಡು ಅರ್ಥ ಹೇಳ್ರಿ. ಆ ಭಾಷ್ಯದ ಆಧಾರದಲ್ಲಿ ಸೂತ್ರದ ಅರ್ಥ ನೋಡ್ರಿ. ಸೂತ್ರದ ಅಭಿಪ್ರಾಯಕ್ಕೂ ಭಾಷ್ಯದ ಅಭಿಪ್ರಾಯಕ್ಕೂ ಒಂದಕ್ಕೊಂದು ತಾಳೆ ಆಗುವುದಿಲ್ಲ. ಹೀಗೆ ಶಿಷ್ಯರಿಗೆ ತೋರಿಸಿಕೊಟ್ಟು ನಾವು ವ್ಯಾಸರ ಅಭಿಪ್ರಾಯವನ್ನು ವ್ಯಾಸರ ಗ್ರಂಥದಿಂದಲೇ ನೋಡಬೇಕು ಹೊರತು ಭಾಷ್ಯದ ಆಧಾರದಲ್ಲಿ ಅದನ್ನು ನೋಡಬಾರದು. ಇದು ಆಚಾರ್ಯ ಹಾಕಿಕೊಟ್ಟ ಒಂದು ವಿಚಾರ ಸರಣಿ ಇದು. ಈ ದೃಷ್ಟಿಯಲ್ಲಿ ನೋಡಿದಾಗ ಆಚಾರ್ಯರ ಸರ್ವಮೂಲ ಓದ್ಕೊಂಡು ಹೋಗಿ ಪ್ರಾಯ ಅದು ಅರ್ಥ ಆಗಲ್ಲ. ಒಂದು ಪಂಕ್ತಿಗೂ ನಾನು ಇದನ್ನು ಕೇಳಿ ತಿಳಿದಿದ್ದು. ಬೇರೆ ನಮ್ಮ ಮತೀಯರು ತುಂಬ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡವರು ನಮಗೆ ಮಧ್ವಾಚಾರ್ಯರ ಗ್ರಂಥಗಳನ್ನು ಓದಬೇಕು ಅಂತ ಕೇಳಿದಾಗ ಆಚಾರ್ಯರ ಭಾಷ್ಯಗಳನ್ನು ಕೊಟ್ಟೆ. ಏನು ಅರ್ಥ ಆಗಲ್ಲ ಹರಿದಾಸ್ ಭಟ್ರೆ ಅಂತ ಅವರು ವ್ಯಥೆ ವ್ಯಕ್ತಪಡಿಸಿದ್ದಿದೆ. ಆಚಾರ್ಯರ ಗ್ರಂಥವನ್ನೇ ನೋಡಿಕೊಂಡು ನಾವು ಇದಮಿತ್ತಂ ಒಂದು ನಿರ್ಣಯಕ್ಕೆ ಬರ್ತೇವೆ ಅಂದರೆ ಅದು ಸಾಧ್ಯ ಇಲ್ಲ. ಹಾಗೆ ಬರೆದಿಲ್ಲ ಆಚಾರ್ಯರು. ಆಯಿತಾ? ಸರಳವಾಗಿದೆ ಅರ್ಥ. ಬಾಲಸಂಘಮಪಿ ಬೋಧಯದೃಶಂ. ಹೀಗಾಗಿ ಅದಕ್ಕೊಂದು ವಿವರಣೆಯ ಅಗತ್ಯ ಇದೆ. ವಿವರಣೆಯನ್ನು ಪ್ರಾಚೀನ ಟೀಕೆಗಳು ಕೊಟ್ಟಿದೆ. ಒಂದಕ್ಕೊಂದು ಅರ್ಥ ಅನುವ್ಯಾಖ್ಯಾನದ ಶ್ಲೋಕಗಳಿಗೆ ಅದರಿಂದ ಅರ್ಥ ಆಗುತ್ತೆ. ಆದರೆ ವಿಮರ್ಶಾತ್ಮಕವಾದ ಒಂದು ದೃಷ್ಟಿ ಏನಿದೆಯೋ ಅದು ಟೀಕಾಕೃತ್ಪಾದರಿಂದ ಆಗಿದೆ. ಹೀಗಾಗಿ
ಆಚಾರ್ಯರು ಹೇಳಿದ ಪ್ರಮೇಯವನ್ನು ಏನು ಮಾಡದೆ ಟೀಕಾಕೃತ್ಪಾದರು ಆ ಪ್ರಮೇಯಕ್ಕೆ ಪೋಷಕವಾಗುವಂಥ ಅಂಶಗಳನ್ನು ಸೇರಿಸಿದ್ದಾರೆ ಹೊರತು ಆ ಮೂಲದ ಅಭಿಪ್ರಾಯವನ್ನೇ ಬದಲಿಸುವ ಕೆಲಸವನ್ನು ಟೀಕಾಕೃತ್ಪಾದರು ಎಲ್ಲೂ ಮಾಡಲಿಲ್ಲ. ಆ ಮೂಲಕ್ಕೆ 2 ಅಭಿಪ್ರಾಯಗಳನ್ನು 10 ಅಭಿಪ್ರಾಯಗಳನ್ನು ಟೀಕಾಕೃತ್ಪಾದರು ಕೊಟ್ಟಿರಬಹುದು. ಕೊಟ್ಟರೂ ಕೂಡ ಅದು ಆಚಾರ್ಯರ ಪ್ರಮೇಯಕ್ಕೆ ಅನುಗುಣವಾಗಿರುತ್ತದೆ ಹೊರತು ಆಚಾರ್ಯರಿಗೆ ಅಭಿಮತವಾದ ಪ್ರಮೇಯವನ್ನು ತಿರುಚುವ ಅಭಿಪ್ರಾಯ ಇಲ್ಲ. ನೋಡಿ, ನಿಮಗೆ ಚಿಕ್ಕ ಉದಾಹರಣೆ ಕೊಡ್ತೇನೆ. ಪ್ರತ್ಯಕ್ಷವು ಶ್ರುತಿಗೆ ಉಪಜೀವ್ಯ ಅಂತ ಹೇಳ್ತಾರೆ. ಇದನ್ನು ಆಚಾರ್ಯ ಹೇಳಿದ ಮಾತು ಪ್ರತ್ಯಕ್ಷೇಣ ಚ ಆಗಮಃ ಅಂದಿದ್ದಾರೆ. ಇವಾಗ ಜೀವ ಈಶ್ವರರಿಗೆ ಭೇದವನ್ನು ಐಕ್ಯವನ್ನು ಆಗಮ ಹೇಳಬೇಕಾದರೆ ಜೀವನು ಗೊತ್ತಿರಬೇಕು, ನಮಗೆ ಈಶ್ವರನು ಗೊತ್ತಿರಬೇಕು. ಗೊತ್ತಿರಬೇಕಂದ್ರೆ ಯಾವುದರಿಂದ ಗೊತ್ತಾಗೋದು? ಈಶ್ವರನ ತಿಳಿಯೋಕ್ಕೆ ವೇದ, ಜೀವನ ತಿಳಿಯೋಕ್ಕೆ ನಮ್ಮ ಅನುಭವ. ಈ ಅನುಭವ ಮತ್ತು ವೇದಗಳಿಂದ ಜೀವೇಶ್ವರನ ತಿಳಿದು ಅವರಿಬ್ಬರಿಗೆ ಅಭೇದವನ್ನು ತಿಳಿಬೇಕು. ಈಶ್ವರನ ವೇದ ತಿಳಿಸಿದಾಗ ಅವನು ಸರ್ವಜ್ಞ ಅಂತ ತಿಳಿಸುತ್ತೆ. ನಮ್ಮ ಅನುಭವದಿಂದ ನಾವು ತಿಳ್ಕೊಂಡಾಗ ನಾವು ಸರ್ವಜ್ಞರಲ್ಲ ಅಂತ ತಿಳಿಯುತ್ತದೆ. ಹಾಗಾದರೆ ಉಪಜೀವ್ಯವಾದ ಪ್ರತ್ಯಕ್ಷ ಆಗಮಗಳಿಗೆ ವಿರುದ್ಧವಾಗಿ ಐಕ್ಯ ಶ್ರುತಿ ಹೇಳಲಾರದು. ಇದು ಆಚಾರ್ಯ ತರ್ಕ. ಇಲ್ಲಿ ಆಗಮಃ ಅಂತಿದೆ, ಪ್ರತ್ಯಕ್ಷೇಣ ಚ ಆಗಮಃ ಅಂತ. ಆಗಮಃ ಅಂದರೆ ಆಗಮ್ಯತೆ ಅವಗಮ್ಯತೆ ಅರ್ಥ ನೇನೇತಿ ಆಗಮಃ, ವೇದ ಅಂತ ಒಂದು ಅರ್ಥ ಮಾಡಿದ್ದಾರೆ. ವೇದವನ್ನು ನಾವು ಶ್ರವಣೇಂದ್ರಿಯದಿಂದ ಕೇಳೋದು. ಇನ್ನೊಂದು ಆಗಚ್ಚತೆ ಅವಗಚ್ಚತಿ ಇತ್ಯಾಗಮಃ ಜೀವಃ. ಈ ಅರ್ಥ ಮಾಡಲೇಬೇಕು ಅಲ್ಲಿ. ಯಾಕೆಂದರೆ ಒಂದು ಕೊನೆ ವೇದದಿಂದ ಸಿದ್ಧ ಆಗುತ್ತೆ, ಇನ್ನೊಂದು ಕೊನೆ ಅನುಭವದಿಂದ. ಜೀವನು ಪ್ರತ್ಯಕ್ಷದಿಂದ ಸಿದ್ಧ ಆಗಿದ್ದಾನೆ. ಈಶ್ವರನನ್ನು ತಿಳಿಸುವ ವೇದವನ್ನು ಗ್ರಹಿಸೋದು ಪ್ರತ್ಯಕ್ಷ ಶ್ರವಣೇಂದ್ರಿಯ. ಈ ಅರ್ಥ ಮಾಡಲೇಬೇಕು. ಇದು ಆಚಾರ್ಯರಿಗೆ ಅಸಮ್ಮತ. ಇದು ಟೀಕಾಚಾರ್ಯರು ಅದರಲ್ಲಿ ಬಲಾತ್ಕಾರವಾಗಿ ಹುಗ್ಸಿದ್ದು ಅಂತ ನಮಗನ್ಸೋದಿಲ್ಲ. ಹೀಗೆ ಎಲ್ಲಿ ಟೀಕಾಚಾರ್ಯರು ಅರ್ಥ ಅಂತ ಅನೇಕ ಅರ್ಥಗಳನ್ನು ಹೇಳ್ತಾರೋ ಅದು ಟೀಕಾಚಾರ್ಯರ ಮೂಲಕ ಆಚಾರ್ಯವನ್ನು ಕಂಡ್ರೂ ಅಲ್ಲ, ಅದಕ್ಕೊಂದು ಸೂಚನೆ ಕೊಟ್ಟಿರ್ತಾರೆ ಆಚಾರ್ಯರಲ್ಲಿ. ಆದ್ದರಿಂದ ಆಚಾರ್ಯರ ಅಭಿಪ್ರಾಯಕ್ಕೆ ವಿರೋಧ ಬರದಂತೆ ಆಚಾರ್ಯರಿಗೆ ಅಭಿಪ್ರೇತವಾದ ಅನೇಕ ಅರ್ಥಗಳನ್ನು ಟೀಕಾಚಾರ್ಯರು ಎತ್ತುತ್ತಾರೆ ಹೊರತು ಆಚಾರ್ಯರಿಗೆ ಅಭಿಪ್ರಾಯ ಬೇರೆ ಇತ್ತು, ಟೀಕಾಚಾರ್ಯರು ಇನ್ನೊಂದು ಹೇಳಿದ್ದಾರೆ ಅಂತ ನಮಗೆ ಅನಿಸುವಂಥ ಒಂದು ವ್ಯಾಖ್ಯಾನವೂ ಕೂಡ ನಾವು ಟೀಕೆಯಲ್ಲಿ ಕಾಣೋದಿಲ್ಲ. ಆದ್ದರಿಂದ ಟೀಕಾಚಾರ್ಯರ ಮೂಲಕ ಆಚಾರ್ಯರನ್ನು ನಾವು ನೋಡಿದ್ದಲ್ಲ, ಆಚಾರ್ಯರಿಗೆ ಅನುಗುಣವಾಗಿ ಟೀಕಾಚಾರ್ಯರು ಬರೆದಿದ್ದಾರೆ ಅಂತ ನಾವು ಅನುಸಂಧಾನ ಮಾಡುವ ರೀತಿಯಲ್ಲಿ ಅವರ ವ್ಯಾಖ್ಯಾನಗಳಿವೆ. ಬಹಳ ಸೊಗಸಾಗಿ ಅದರ ನಿರೂಪಣೆಯನ್ನು ಮಾಡಿದ್ದೀರಿ. ಆಚಾರ್ಯರ ಮಾತಿನ ಸ್ವಾರಸ್ಯ ಅನೇಕ ಕಡೆಗಳಲ್ಲಿ ವಿವರಣೆಗಳನ್ನು ಕೊಡುವಂಥದ್ದು ಹೇಗೆ ಕಾಣ್ತದೋ ಹಾಗೆ ಒಂದೇ ಮಾತಿಗೆ ಅನೇಕ ಅರ್ಥಗಳನ್ನು ಟೀಕಾಕೃತ್ಪಾದರು ಹೇಳುವಂಥದ್ದು ಅನೇಕ ಸ್ಥಳಗಳಲ್ಲಿ ನಮಗೆ ಅನೇಕ ಗ್ರಂಥಗಳಲ್ಲಿ ಟೀಕಾಕೃತ್ಪಾದರು ಅನೇಕ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಇದೆಲ್ಲ ಅವರ ಸ್ವಾರಸ್ಯಗಳು. ನಾನು ಇನ್ನೊಂದು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾ ಇರೋದು, ಈಗ ಮಧ್ವಾಚಾರ್ಯರು ವೇದವ್ಯಾಸರ ಗ್ರಂಥಗಳಿಗೆ ವಿವರಣೆಯನ್ನು ನೀಡಿದ್ದಾರೆ, ಶಂಕರಾಚಾರ್ಯರು ನೀಡಿದ್ದಾರೆ, ರಾಮಾನುಜಾಚಾರ್ಯರು ನೀಡಿದ್ದಾರೆ, ಅನೇಕರು ಆ ಬ್ರಹ್ಮಸೂತ್ರಗಳ ವಿವರಣೆಯನ್ನು ನೀಡಿದ್ದಾರೆ, ಉಪನಿಷತ್ತುಗಳ ವಿವರಣೆಯನ್ನು ನೀಡಿದ್ದಾರೆ. ಇದರಲ್ಲಿ ಮಧ್ವಾಚಾರ್ಯರ ವಿವರಣೆ ಸ್ವಾರಸ್ಯಕರ ಅನ್ನೋದನ್ನು ಯಾವುದಾದ್ರೂ ಒಂದು ಅಂಶವನ್ನು ಸ್ವೀಕಾರ ಮಾಡಿ ಒಂಚೂರು ಸಂಕ್ಷಿಪ್ತವಾಗಿ ನೀವು ಹೇಳಬಹುದಾ? ಯಾವ ರೀತಿಯಲ್ಲಿ ವೇದವ್ಯಾಸದೇವರ ಮಾತಿಗೆ ಮಧ್ವಾಚಾರ್ಯರ ವಿವರಣೆ ಸ್ವಾರಸ್ಯಕರವಾಗಿದೆ, ಅದು ಹೇಗೆ ಅಂತನ್ನೋದು ಯಾವುದಾದ್ರೂ ಒಂದು ಅಂಶವನ್ನು ಇವತ್ತು ಜನರಿಗೆ ನೋಡಿ. ಇದಕ್ಕೆ ಸುಧಾದಲ್ಲಿ ಟೀಕಾಕೃತ್ಪಾದರು ಪ್ರತಿಯೊಂದು ಅಧಿಕರಣಕ್ಕೂ ಮಾಡಿರೋದು ಇದೇ ಕೆಲಸವನ್ನು. ಆಚಾರ್ಯರು ಹೇಳಿದ ಅರ್ಥವೇ ವ್ಯಾಸ ಸಮ್ಮತ. ನಾನು ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ. ಅತೃತ್ವಾಧಿಕರಣ ನ್ಯಾಯಸುಧಾದಲ್ಲಿ ಅತ್ತ ಚರಾಚರ ಗ್ರಹಣಾತ್ ಅಂತ ಸೂತ್ರ ಇದೆ. ಇಲ್ಲಿ ಅತ್ತ ಅಂದರೆ ಸಂಹರ್ತ ಅಂತ ಅರ್ಥ. ಈ ಜಗತ್ತಿನ ಸಂಹಾರ ಮಾಡುವವನು ಪರಮಾತ್ಮ ಬ್ರಹ್ಮ. ಚರಾಚರ ಗ್ರಹಣಾತ್, ಇಡೀ ಚರಾಚರ ಪ್ರಪಂಚವನ್ನು ಅವನು ಉಣ್ತಾನೆ, ಸಂಹಾರ ಮಾಡ್ತಾನೆ ಅಂತಿದೆ. ಅದು ಬೇರೆಯವರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಸಂಹರ್ತ ಅವನೇ ಅಂತ. ಈ ಸೂತ್ರ ಇವಾಗ ಒಂದು ಸೂತ್ರ ಒಂದು ವಿಷಯವನ್ನು ಹೇಳಿತು ಅಂದರೆ ಉಪನಿಷತ್ತಿನ ಒಂದು ವಾಕ್ಯ ನಿರ್ಣಯ ಕೊಡ್ತದೆ ಅಂತ ಅರ್ಥ. ಈ ಸೂತ್ರಕ್ಕೆ ಆಚಾರ್ಯಕ್ಕಿಂತ ಹಿಂದೆ
ಭಾಷ್ಯಕಾರರು. ಮೃತ್ಯುರ್ಯಸ್ಯೋಪಚೇಚನಂ ಕೈತ್ಥಾ ವೇದ ಯತ್ರ ಸಹ ಯಸ್ಯ ಬ್ರಹ್ಮಚಕ್ಷತ್ರಂಚ ಉಭೇ ಭವತವೋದನಃ. ಕಾಟಕದಲ್ಲಿ ಬರುವ ಮಾತು ಇದು. ಬ್ರಹ್ಮ ಕ್ಷತ್ರ ಅವನಿಗೆ ಓದನ, ಮೃತ್ಯು ಉಪಸೇಚನಂ ನೆಂಚಿಕೊಳ್ಳುವ ಪದಾರ್ಥ. ಇಲ್ಲಿ ಸಂಹಾರ ಯಸ್ಯ ಅಂತ ಅಷ್ಟೇ ಶಬ್ದ ಇದೆ. ಯಾರಿದು? ಬ್ರಹ್ಮಕ್ಷತ್ರರನ್ನು ಉಪಸೇಚನ ಹಾಕ್ಕೊಂಡು ಭೋಗ ಮಾಡುವವ ಯಾರು, ತಿನ್ನುವವ ಯಾರು ಅಂತ. ಇದಕ್ಕೆ ವ್ಯಾಸರ ಉತ್ತರ ಅತ್ತ ಚರಾಚರ ಗ್ರಹಣಾತ್ ಬ್ರಹ್ಮೈವ. ನೋಡಿ, ಇಲ್ಲಿ ವ್ಯಾಸರು ಚರಾಚರ ಪ್ರಪಂಚವನ್ನು ತಿನ್ನುವವನು ಅಂತ ಹೇಳಿದ್ದಾರೆ. ಈ ಉಪನಿಷತ್ತಿನಲ್ಲಿ ಚರಾಚರದ ಉಲ್ಲೇಖ ಇಲ್ಲಿದೆ ಹೇಳಿ. ಬ್ರಹ್ಮಚ ಕ್ಷತ್ರಂಚ ಇರೋದು ಅಷ್ಟೇ. ಆಯ್ತಾ? ಇದು ಅಲ್ಲಿಗೆ ಈ ಉಪನಿಷತ್ತಿನ ನಿರ್ಣಯಕ್ಕೆ ಈ ಸೂತ್ರ ಹೊರಟಂತೆ ಕಾಣೋದಿಲ್ಲ ನಮಗೆ. ಇಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಇದು ವೈದಿಕ ಪ್ರಪಂಚದ ಜ್ಞಾನದ ಕೊರತೆಯನ್ನು ಸೂಚಿಸ್ತದೆ ಅಂತ. ಆ ಸೂತ್ರಕ್ಕೆ ಸರಿಹೊಂದುವ, ವ್ಯಾಸರ ಭಾವಕ್ಕೆ ಹೊಂದುವ ವಿಷಯ ಪದಾರ್ಥವನ್ನು, ವಿಷಯ ವಾಕ್ಯವನ್ನು ಹುಡುಕೋದರಲ್ಲಿ ಆಚಾರ್ಯರು ಅನೇಕ ಉಪನಿಷತ್ತನ ಆಚಾರ್ಯರಿಗೆ ವೇದ ಪ್ರವಚನಾಚಾರ್ಯ ಅಂತ ಹೆಸರು. ಅನೇಕ ಶಾಖೆಗಳ ಪರಿಚಯ ಇತ್ತು. ಇವತ್ತು ನಮ್ಮ ವೇದಾಂತ ಪ್ರಪಂಚದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದಷ್ಟು ಶಾಖೆಗಳ ಉಲ್ಲೇಖವನ್ನು ಭಾಷ್ಯಕಾರರು ಬೇರೆಯವರು ಮಾಡಿದ್ದು ನಾವು ಕಾಣೋದಿಲ್ಲ. ಅಷ್ಟು ಉಲ್ಲೇಖ ಮಾಡ್ತಾರೆ. ಅವರೆಲ್ಲ ಆಚಾರ್ಯರು ಕಲ್ಪಿತ ಶಾಖೆಗಳನ್ನು ಉಲ್ಲೇಖ ಮಾಡ್ತಾರೆ ಅಂತ ಹೇಳುವಷ್ಟರ ಮಟ್ಟಿಗೆ ಅಪರೂಪದ ಶಾಖೆಗಳನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಆಚಾರ್ಯರು ಇದಕ್ಕೆ ವಿಷಯವಾಕ್ಯ ತಗೊಂಡಿದ್ದು ಸರ್ವಂ ವಾ ಅತ್ತೀತಿ ತದತಿತೇರದೈತಿತ್ವಂ. ಅತ್ತಿ ಅನ್ನೋ ಶಬ್ದ ಈ ಉಪನಿಷತ್ತಲ್ಲಿದೆ. ಸಾಧಾರಣ ಸೂತ್ರಕಾರರು ಏನು ಸೂತ್ರದಲ್ಲಿ ಶಬ್ದ ಬಳಸ್ತಾರೋ ವಿಷಯವಾಕ್ಯದಲ್ಲದೆ ಶಬ್ದಗಳಿರಬೇಕು. ಅತ್ತಿ ಅನ್ನೋ ಶಬ್ದ ಇದೆ. ಸರ್ವಂ ಅತ್ತಿ, ಅಲ್ಲಿಗೆ ಚರಾಚರ ಗ್ರಹಣ ಬಂತು. ಹೀಗೆ ಸೂತ್ರಕಾರರು ಹೇಳುವ ಶಬ್ದಕ್ಕೂ ಅದಕ್ಕೆ ತೆಗೆದುಕೊಂಡಿರುವ ವಿಮರ್ಶಾ ವಾಕ್ಯಕ್ಕೂ ಸರಿಯಾದ ಹೊಂದಾಣಿಕೆ ಅದು ಮಧ್ವ ಭಾಷ್ಯದಲ್ಲಿ ಆಗ್ತಾ ಇದೆ, ಉಳಿದ ಭಾಷ್ಯದಲ್ಲಿ ಆಗೋದಿಲ್ಲ. ಆದ್ದರಿಂದ ಆಚಾರ್ಯರು ಹೇಳಿದ ಅರ್ಥವೇ ವ್ಯಾಸರಿಗೆ ಸಮ್ಮತ ಅಂತ ಇದನ್ನು ಟೀಕಾಕೃತ್ಪಾದರು ಬಲವಾಗಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ನಿಮಗೊಂದು ಆಶ್ಚರ್ಯ ಅಂದರೆ, ಜೀವನಿಗೆ ಕರ್ತೃತ್ವ ಇದೆಯೋ ಇಲ್ಲೋ ಅಂತ ಚರ್ಚೆ. ಜೀವನಿಗೆ ಕರ್ತೃತ್ವ ಸಾಮರ್ಥ್ಯ ಕ್ರಿಯಾಶಕ್ತಿ ಇದೆ ಅಂದರೆ ಜೀವನ ಬ್ರಹ್ಮನ ಒಂದೇ ಆಗೋದಿಲ್ಲ. ಯಾಕೆ ಅವನು ನಿಷ್ಕ್ರಿಯ, ಇವನಿಗೆ ಕ್ರಿಯಾಶಕ್ತಿಯಿಂದ ಒಂದೇ ಆಗೋದಿಲ್ಲ. ವೇದವ್ಯಾಸರು ಕರ್ತ ಶಾಸ್ತ್ರಾರ್ಥವತ್ವಾತ್ ಅಂತ ಹೇಳಿದ್ದಾರೆ. ಆದರೆ ಐಕ್ಯವಾದಕ್ಕೆ ಇದು ವಿರೋಧ ಆಗುತ್ತಲ್ಲ. ಇದನ್ನು ಪೂರ್ವಪಕ್ಷ ಸೂತ್ರ ಅಂತ ಆಚಾರ್ಯಕ್ಕಿಂತ ಮೊದಲನೇ ಭಾಷ್ಯಕಾರರು ಸೇರಿಸ್ಬಿಟ್ರು. ಇಲ್ಲಿ ಪೂರ್ವಪಕ್ಷ ಅಂತ ಸೂಚನೆಗೆ ಏನಾದರೂ ಇದೆಯೇ ಹೇಳಿ? ಕರ್ತ ಶಾಸ್ತ್ರಸ್ಯ ಅರ್ಥವತ್ವ, ಶಾಸ್ತ್ರ ವಿಧಿ ನಿಷೇಧಗಳನ್ನು ಹೇಳ್ತಾ ಇದೆ. ಯಾರಿಗೆ ಹೇಳಬೇಕು? ಜಡಕ್ಕೆ ಕರ್ತೃತ್ವ ಇಲ್ಲ, ಪರಮಾತ್ಮನ ವಿಧಿ ನಿಷೇಧ ಅತೀತ. ಹೇಳೋದಾದ್ರೆ ಜೀವನಿಗೆ ಹೇಳಬೇಕು. ಜೀವನಿಗೆ ವಿಧಿ ನಿಷೇಧ ಹೇಳಿದೆ ಅಂದರೆ ಅವನಿಗೆ ಕರ್ತೃತ್ವೇ ಇಲ್ಲ ಅಂದರೆ ಜಡತ್ತರ ಅವನು ಕೂಡ ವಿಧಿ ನಿಷೇಧಕ್ಕೆ ವಿಷಯನಾಗೋದಿಲ್ಲ. ಶಾಸ್ತ್ರಾರ್ಥವತ್ವ, ಶಾಸ್ತ್ರಕ್ಕೆ ಅರ್ಥ ಬರಬೇಕು ಅಂತಾದರೆ ವಿಧಿ ನಿಷೇಧ ಶಾಸ್ತ್ರಗಳಿಗೆ ಕರ್ತೃತ್ವ ಜೀವನಿಗೆ ಬೇಕು. ಇದನ್ನು ಪೂರ್ವಪಕ್ಷ ಸೂತ್ರ ಅಂತ ಆಚಾರ್ಯಕ್ಕಿಂತ ಮೊದಲು ಹೇಳಿದರು. ವ್ಯಾಸರಿಗೆ ಸಮ್ಮತವೋ ಇದು? ವ್ಯಾಸರಿಗೆ ಪೂರ್ವಪಕ್ಷ ಸೂತ್ರಗಳನ್ನು ಹೇಳ್ತಾರ ನೋಡಿ. ಶಾಸ್ತ್ರಾರ್ಥವತ್ವಾತೆಂಬಲ್ಲಿ ಪೂರ್ವಪಕ್ಷ ಸೂಚಕವಾದ ಯಾವುದೇ ಇಲ್ಲ. ವಿಕಾರ ಶಬ್ದಾನ್ನೇತಿ ಚೇನ್ನ ನೋಡಿ, ಅಂತ ಸೂಚಕ ಯಾವುದೂ ಇಲ್ಲ. ಇನ್ನು ಪೂರ್ವಮೀಮಾಂಸಾ ಸೂತ್ರದಲ್ಲಿ ತು ಇತ್ಯಾದಿಗಳನ್ನು ಅದೂ ಇಲ್ಲ ಇಲ್ಲಿ. ಅಂದಮೇಲೆ ಇದೊಂದು ತಮ್ಮ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಸೂತ್ರಕ್ಕೆ ಇದುವರೆಗೆ ಅರ್ಥ ಬಂದಿದೆ. ವ್ಯಾಸರಿಗೆ ಸಮ್ಮತವಾದ ಅರ್ಥ ಬರಲಿಲ್ಲ ಅಂತ ನಮಗೆ ಕೆಲವು ಸೂತ್ರಗಳನ್ನು ನೋಡಿದಾಗಲೇ ಅನಿಸ್ತದೆ. ಅದನ್ನು ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ಇದನ್ನು ಟೀಕಾಕೃತ್ಪಾದರು ಎತ್ತಿ ತೋರಿಸ್ತಾರೆ. ಚಂದ್ರಿಕಾದಲ್ಲಿ ವ್ಯಾಸತೀರ್ಥರು, ನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಸೂತ್ರ ಸಾಹಿತ್ಯಕ್ಕೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಬಹಳ ಸ್ವಾರಸ್ಯಕರವಾಗಿ ವ್ಯಾಸರ ಆಂತರ್ಯವನ್ನು ಬಲ್ಲವರು ಮಧ್ವಾಚಾರ್ಯರು ಹೇಗೆ ನಾವು ಅರ್ಥ ಮಾಡಿಕೊಳ್ಳೋದು ಅನ್ನೋದನ್ನು ಟೀಕಾಕೃತ್ಪಾದರು ತೋರಿಸಿದ ಅತೃತ್ವಾಧಿಕರಣದ ವಿವರಣೆ ಆಗಲಿ, ಕರ್ತೃಧಿಕರಣದ ವಿವರಣೆಯನ್ನಾಗಲಿ ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದೀವಿ. ಧನ್ಯವಾದಗಳು. ಈಗ ನಮ್ಮ ಸಿದ್ಧಾಂತ, ಮಧ್ವ ಸಿದ್ಧಾಂತ
ಬಹಳ ಹಿರಿದಾದ ಸಿದ್ಧಾಂತ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ನೀವು ಹೇಳಿದ್ರಿ. ನನಗೂ ಅಭಿಮಾನ ಇದೆ, ಮಧ್ವ ಸಿದ್ಧಾಂತ ಹಿರಿದಾದ ಸಿದ್ಧಾಂತ ಅಂತ. ಈ ಸಿದ್ಧಾಂತದ ಹೆಗ್ಗಳಿಕೆ, ಈ ಪ್ರಮೇಯಗಳು, ಈ ಸಿದ್ಧಾಂತದ ಅಂತಹ ಪ್ರಮೇಯಗಳು ಯಾವುದನ್ನು ಟೀಕಾಕೃತ್ಪಾದರು ಬಹಳ ಎತ್ತಿ ಹಿಡಿದು ತೋರಿಸಿದ್ದಾರೆ, ಯಾವ ಸಿದ್ಧಾಂತವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಮಧ್ವ ಸಿದ್ಧಾಂತ ಹಿರಿದಾದ ಸಿದ್ಧಾಂತ ಅಂತ ನಮಗೆ ಅಭಿಮಾನ ಬರಬಹುದು, ಅಂತಹ ಒಂದೆರಡು ಸಿದ್ಧಾಂತದ ಅಂಶಗಳನ್ನು ತೋರಿಸಿಕೊಡಬೇಕು ಅಂತ ಅಪೇಕ್ಷೆ. ಮೊದಲನೇದಾಗಿ ನಾನು 2 ಅಂಶವನ್ನು ಇಲ್ಲಿ ಉದಾಹರಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ನಮ್ಮ ಭಾರತೀಯ ದರ್ಶನಗಳಲ್ಲಿ ಏಕಾತ್ಮವಾದ, ಎಲ್ಲ ಶರೀರದಲ್ಲೂ ಹರಿಯುವ ಆತ್ಮತತ್ವ ಒಂದೇ. ಆಮೇಲೆ ಬಂದ ಇನ್ನೊಂದು ದರ್ಶನ, ಅಥವಾ ಅದಕ್ಕಿಂತ ಮೊದಲು ಇತ್ತದು, ಇದು ಮಧ್ಯದಲ್ಲಿ ಬಂದ ಒಂದು ದರ್ಶನ, ಏಕಾತ್ಮವಾದ ದರ್ಶನ. ಅದರ ನಂತರ ಮತ್ತು ಹಿಂದೆ ಬೆಳೆದಿದ್ದ ಒಂದು ದರ್ಶನ ಅನೇಕಾತ್ಮವಾದ. ಒಂದೊಂದು ಶರೀರದಲ್ಲಿ ಒಬ್ಬೊಬ್ಬ ಆತ್ಮ, ಅನೇಕಾತ್ಮವಾದ. ಅಲ್ಲಿಗೆ ಆತ್ಮ ಒಬ್ಬನೇ ಅಂತ ಒಂದು ವಾದ, ಆತ್ಮ ಅನೇಕ ಅಂತ ಒಂದು ವಾದ. ಇವೆರಡು ಒಂದೋಯ್ತು. ಇನ್ನು ಇದರ ಬಗ್ಗೆ ಮತ್ತೆ ಮಾತನಾಡುವಂಥದ್ದಿಲ್ಲ. ಮಧ್ವಾಚಾರ್ಯ ಏನು ಹೇಳಿದರು ಹಾಗಾದರೆ? ಇವೆರಡರಲ್ಲಿ ಒಂದು ತಗೋಬೇಕು ಅವರು. ಹೌದು, ಅನೇಕಾತ್ಮವಾದವನ್ನು ತಗೊಂಡ್ರು ಅವರು. ಯಾಕೆಂದರೆ ಈ ಏಕಾತ್ಮವಾದ ಬರೋಕ್ಕಿಂತ ಮುಂಚೆನೂ ಸಾಂಖ್ಯ, ನ್ಯಾಯವೈಶೇಷಿಕ, ಮೀಮಾಂಸಾ ದರ್ಶನದಲ್ಲಿ ಅನೇಕಾತ್ಮವಾದ ಇತ್ತು. ಈ ಏಕಾತ್ಮವಾದದ ನಂತರವೂ ಅನೇಕಾತ್ಮವಾದ ಅನೇಕ ಸಿದ್ಧಾಂತಗಳಲ್ಲಿತ್ತು. ಅನೇಕಾತ್ಮವಾದವನ್ನು ಉಪನಿಷತ್ತಿಗೆ ಸಮ್ಮತ, ವ್ಯಾಸರಿಗೆ ಸಮ್ಮತ ಅಂತ ಆಚಾರ್ಯ ತಗೊಂಡ್ರು. ಅದನ್ನು ಬೇರೆಯವರು ತಗೊಂಡಿದ್ದಾರೆ. ಆಚಾರ್ಯದ ವಿಶೇಷ ಏನು? ಬೇರೆಯವರು ತಗೊಂಡಿದ್ದಾರೆ, ಆದರೆ ಎಲ್ಲ ಶರೀರದಲ್ಲಿರುವ ಆತ್ಮನು ಸಮಾನ ಅಂದಿದ್ದಾರೆ. ಹಾಗಾದರೆ ಆತ್ಮರು ಅನೇಕರಿದ್ದಾರೆ, ಎಲ್ಲರೂ ಸಮಾನರು. ಆದರೆ ಆಚಾರ್ಯರಂದರು ಪ್ರಪಂಚವನ್ನು ನೋಡಿ, ಒಂದು ಮರದ ಸಾವಿರಾರು ಎಲೆಗಳನ್ನು ತಗೊಂಡ್ರು, ಒಂದು ಎಲೆಯಂತೆ ಒಂದಿಲ್ಲ. ಏನಾದರೂ ಒಂದು ಚಿಕ್ಕ ವ್ಯತ್ಯಾಸ ಇದೆ. ನಿಮಗೆ ಇನ್ನೂ ಮನವರಿಕೆ ಆಗುವಂಗೆ ಹೇಳೋದಾದ್ರೆ ನಮ್ಮ ಹೆಬ್ಬೆಟ್ಟು, ಒಬ್ಬರ ಹೆಬ್ಬೆಟ್ಟಿಂತಾರೆ, ಒಬ್ಬರ ಹೆಬ್ಬೆಟ್ಟಿಲ್ಲ. ಜಡ ಪ್ರಪಂಚದಲ್ಲಿ ಒಂದರ ಥರ ಒಂದಿಲ್ಲ. ಈ ಪ್ರಪಂಚದಲ್ಲಿರೋದು 2 ವರ್ಗ, ಒಂದು ಜಡ, ಒಂದು ಚೇತನ. ಜಡ ಪ್ರಪಂಚದಲ್ಲಿ ಈ ವೈಚಿತ್ರ್ಯ ಕಾಣ್ತೇವೆ ಅಂದರೆ ಚೇತನ ಪ್ರಪಂಚಕ್ಕೂ ಅದು ಅನ್ವಯಿಸಬೇಕಲ್ಲ. ನಾನು ನಾನೇ, ನೀವು ನೀವೇ. ಒಂದೇ ತಂದೆ ತಾಯಿಯ ಮಕ್ಕಳಲ್ಲೂ ಕೂಡ ರಕ್ತ ಒಂದೇ ಆದರೂ ಭಾವನೆ ಬೇರೆ. ಹೀಗೆ ಆಚಾರ್ಯರು ಅನೇಕಾತ್ಮವಾದವನ್ನು ಒಪ್ಪಿ ಆ ಅನೇಕಾತ್ಮರಲ್ಲಿ ಒಬ್ಬೊಬ್ಬರ ಸ್ವಭಾವ ಒಂದೊಂದು ಜೀವತ್ರೈವಿಧ್ಯ ಅಂತ ಹೇಳಿದ್ದಾರೆ. ಅದು ಸ್ಥೂಲವಾದ ಒಂದು ಗುಂಪು ಅಷ್ಟೇ. ವಸ್ತುತಸ್ತು ಇಂಡಿವಿಜುವಾಲಿಟಿ, ಅವನು ಅವನೇ, ಅವನ ಥರ ಇನ್ನೊಂದಿಲ್ಲ. ಈ ಆತ್ಮ ವೈಚಿತ್ರ್ಯವನ್ನು ಅನೇಕಾತ್ಮವಾದ ಜೊತೆ ಏನು ಒಪ್ಪಿಕೊಂಡ್ರೋ ಇದು ಮಧ್ವ ಸಿದ್ಧಾಂತದ ಹೆಗ್ಗಳಿಕೆ. ಇದು ಸಹಜ ಸ್ಥಿತಿ, ಪ್ರಪಂಚದ ಸಹಜವಾದ ಸ್ಥಿತಿ ಇದು. ಇನ್ನೊಂದು ಮಧ್ವ ಸಿದ್ಧಾಂತದಲ್ಲಿ ಆಚಾರ್ಯರು ಟೀಕಾಕೃತ್ಪಾದರನ್ನು ಬಲವಾಗಿ ಸಮರ್ಥನೆ ಮಾಡ್ತಾರೆ. ಬ್ರಹ್ಮಸೂತ್ರದ ಪ್ರಥಮಾಧ್ಯಾಯದಲ್ಲಿ, ನ್ಯಾಯಸುಧಾದಲ್ಲಿ ಸಕಲ ಶಬ್ದ ವಾಚ್ಯತ್ವ. ನೋಡಿ, ಇವತ್ತು ನಾವು ಸಂಧ್ಯಾವಂದನೆ ಮಾಡುವಾಗ ಹೇಳ್ಕೊತೇವೆ, ವೇದೇ ರಾಮಾಯಣೇ ಚೈವ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ. ಆದರೆ ಯಾವುದೇ ದಾರ್ಶನಿಕರು, ಭಾರತೀಯ ದಾರ್ಶನಿಕರು, ಅವರು ವೇದ ಅಂತ ತಗೊಳ್ಳೋದು ಉಪನಿಷತ್ತನ್ನು ಮಾತ್ರ, ಸಂಹಿತಾ ಭಾಗವನ್ನು ಮುಟ್ಟಕ್ಕೆ ಹೋಗೋದೆ. ಅಲ್ಲಿಗೆ ವೇದ ಅಂದರೆ ಯಾವುದು? ಉಪನಿಷತ್ತುಗಳು. ಎಷ್ಟಿರ್ಬೋದು? ನೀವು ಸಂಹಿತಾ ಭಾಗವನ್ನು ಜೋಡಿಸಿದರೆ ಇಷ್ಟ ಆದರೆ ಉಪನಿಷತ್ ಭಾಗ ಇಷ್ಟ ಆಗುತ್ತೆ. ಹಾಗಾದರೆ ದೇವರನ್ನು ಹೇಳಿಕ್ಕೆ ಹೊರದು ಬ್ರಹ್ಮಕಾಂಡ ಮಾತ್ರ. ಅದನ್ನು ಮೀಮಾಂಸಕರು ಬೈದಿದ್ರು, ವೇದೋಶರಾಹ ವೇದಾಂತಹ, ಅದು ವೇದದ ಮರುಭೂಮಿ, ಅದರಲ್ಲಿ ಏನಿಲ್ಲ ಅಂತ. ಈ ಅವಗಣನೆಗೆ ಪಾತ್ರವಾಗಿ ಒಂದು ಭಾಗವನ್ನು ತಗೊಂಡು ಅದರಿಂದ ಪ್ರಮೇಯವನ್ನು, ವೇದಾಂತದ ಪ್ರಮೇಯಗಳನ್ನು ನಿರ್ಣಯ ಮಾಡಿದರು. ನಾವು ವೇದೇ ರಾಮಾಯಣೇ ಚೈವ ಅಂದರೆ ವೇದ ಅಂದರೆ ಉಪನಿಷತ್ತು ಮಾತ್ರನ? ಹಾಗಾದರೆ ವಿಷ್ಣು ಸರ್ವತ್ರ ಗೀಯತೆ. ಇದನ್ನು ಮಧ್ವ ಸಿದ್ಧಾಂತ ಚೆನ್ನಾಗಿ ಸಮರ್ಥನೆ ಮಾಡ್ತದೆ. ವೇದಕ್ಕೆ 2 ಮುಖದ ಅರ್ಥ ಇದೆ. ವಾಕ್ಯದ ಅರ್ಥ ಒಂದು, ಶಬ್ದದ ಅರ್ಥ ಒಂದು. ಇದನ್ನು ಟೀಕಾಕೃತ್ಪಾದರು ಪ್ರಥಮಾಧ್ಯಾಯದಲ್ಲಿ ಆನಂದಮಯಾಧಿಕರಣದಲ್ಲೂ ಹೇಳ್ತಾರೆ, ಅಧಿಕರಣದ ಪ್ರಥಮಾಧ್ಯಾಯದ ಕೊನೆಯ ಪಾದದಲ್ಲೂ ಹೇಳ್ತಾರೆ. ವೇದದ ಪ್ರತಿಯೊಂದು ಶಬ್ದಗಳು ವಿಷ್ಣುನಾಮ. ಯೋ ದೇವಾನಾಂ ನಾಮಧ ಏಕ ಏವ. ಅಗ್ನಿ, ಇಂದ್ರ, ಯಮ, ಯಾವುದೇ ನಾಮಗಳನ್ನು ತಗೊಳ್ಳಿ, ಅದರಿಂದ ಪ್ರತಿಪಾದ್ಯ ಒಬ್ಬ.
ಅಷ್ಟೇ ಯಾಕೆ, ವಸಂತೆ ವಸಂತೆ ಜ್ಯೋತಿಷ ಯಜೇತ, ಇದೊಂದು ಯಾಗವನ್ನು ಹೇಳುವ ವಾಕ್ಯ. ಇದರಲ್ಲಿರುವ ಪ್ರತಿಯೊಂದು ಶಬ್ದವೂ ಪರಮಾತ್ಮನನ್ನು ಹೇಳುತ್ತದೆ. ಒಂದು ಶಬ್ದ ದೇವರಿಗೆ ವಾಚಕವಾದರೆ, ಉದಾಹರಣೆಗೆ ಇಂದ್ರ ಅನ್ನೋ ಶಬ್ದ ಅವನಿಗೆ ಅವನ ಹೆಸರು ಅಂತ ಇಟ್ಕೊಳ್ಳಿ. ಅದು ಹೆಸರು ಅಂದರೆ ನಮ್ಮಪ್ಪ ನಮಗಿರುವ ಹೆಸರಂತೆ ಹೆಸರಲ್ಲ, ಅದು ಅನ್ವರ್ಥವಾದ ಹೆಸರು. ಇದು ಪರಮೈಶ್ವರಿಯೇ, ಅವನಿಗೆ ಈಶನ ಶಕ್ತಿ ಇದೆ. ಒಂದೊಂದು ಶಬ್ದವು ಇಂಥ ಗುಣಗಳನ್ನು ಹೇಳಿದರೆ, ವೇದದಲ್ಲಿ ಅನಂತ ಶಬ್ದಗಳಿದೆ. ಆ ಅನಂತ ಶಬ್ದಗಳನ್ನು ಬ್ರಹ್ಮನಿಗೆ ಅನ್ವಯಿಸಿದರೆ ಅವನು ಎಂಥವನಾದ? ಅನಂತ ಗುಣಗಳು ಧರ್ಮಗಳು ಅವನಲ್ಲಿ ಬಂತು. ಹೀಗೆ ಪರಮಾತ್ಮನ ವೈಭವವನ್ನು ಸಾರುವ ಒಂದು ದೊಡ್ಡ ಗ್ರಂಥ ಅಪೌರುಷೇಯವಾದ ವೇದ. ವೇದಾಪೌರುಷೇಯ ವೇದಾಪೌರುಷೇಯ ಅಂತ ಹೇಳ್ತೇವೆ. ದೇವರನ್ನು ಹೇಳೋದೆಷ್ಟು ಉಪನಿಷತ್ತು ಮಾತ್ರ ಅಂದರೆ ಆ ವೇದಕ್ಕೆ ಅಗೌರವ ತಂದಂತೆ. ನಿಜವಾಗಿ ಆ ವೇದೇ ರಾಮಾಯಣ ಆದವು ಅಂತ್ಯೇಚ ಮಧ್ಯೇಚ ಅಂತ ಅನ್ನೋ ಮಾತನ್ನು ಮಧ್ವ ಸಿದ್ಧಾಂತ ಸರಿ ಮಾಡಿಕೊಡ್ತು. ಅದನ್ನು ಬಹಳ ಚೆನ್ನಾಗಿ ಸಮರ್ಥನೆ ಮಾಡ್ತಾರೆ ಟೀಕಾಕೃತ್ಪಾದರು. ಆ ಇಂದ್ರ ಶಬ್ದಕ್ಕೆ ದೇವರೇ ಯಾಕೆ ಅರ್ಥ ಆಗಬೇಕು ಅನ್ನೋದನ್ನು ಸಮರ್ಥನೆ ಮಾಡಿ ತೋರಿಸುವ ಮೂಲಕ ಅದೊಂದು ದೊಡ್ಡ ಕೊಡುಗೆ ಮಧ್ವ ಸಿದ್ಧಾಂತದ್ದು. ಅದನ್ನು ಯುಕ್ತಿಯುಕ್ತವಾಗಿ ಪ್ರಮಾಣಬದ್ಧವಾಗಿ ಸಮರ್ಥನೆ ಮಾಡಿಕೊಟ್ಟವರು ಟೀಕಾಕೃತ್ಪಾದರು. ಶಾಸ್ತ್ರೀಯ ವಿಷಯಗಳನ್ನು ಎಷ್ಟು ವಿಶದವಾಗಿ ಹೇಳಿದ್ದಾರೆ, ಹಾಗೆ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ಅಷ್ಟೇ ನಿಖರವಾಗಿ ಯುಕ್ತಿಯುಕ್ತವಾಗಿ ಸಮರ್ಥನೆ ಮಾಡಿ ಮನಮುಟ್ಟುವಂತೆ ಟೀಕಾಕೃತ್ಪಾದರು ಅದನ್ನು ವಿವರಿಸಿದ್ದಾರೆ ಅಂತ ಬಹಳ ಸೊಗಸಾಗಿ ಅದನ್ನು ತೋರಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ಇವತ್ತಿನ ಪ್ರಪಂಚ ನಾವು ಇವತ್ತು ನೋಡುವಾಗ ಆಧುನಿಕ ಪ್ರಪಂಚ ತುಂಬ ಬೆಳೀತಾ ಇದೆ. ದಿನಕ್ಕೆ ಒಂದು ಆವಿಷ್ಕಾರಗಳಾಗ್ತಾ ಇವೆ, ಹೊಸ ಯಂತ್ರಗಳ ನಿರ್ಮಾಣ ಆಗ್ತಾ ಇದೆ, ಬೌದ್ಧಿಕತೆಯ ಮಟ್ಟ ಅದು ತುಂಬ ಬೆಳೆದುಕೊಂಡು ಹೋಗ್ತಾ ಇದೆ. ಹೊಸ ಹೊಸ ಎಲ್ಲವೂ ಕೂಡ ಬರ್ತಾ ಇದೆ. ನಾವು ಇವತ್ತು ಮತ್ತೆ ಹಳೆಯ ಯಾವತ್ತೋ ನಿರ್ಮಾಣವಾಗಿರುವಂಥದ್ದನ್ನು ಇವತ್ತು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಮ್ಮ ಅಜ್ಜನಿಗೆ ಬಹಳ ಪ್ರಿಯವಾಗಿತ್ತು ಅಂತ ಅದು ಯಾವುದೋ ಗಾಡಿಯನ್ನು ಅವರು ಇಟ್ಕೊಂಡಿದ್ರು ಅಂತ ಇವತ್ತು ಸೋಲಾರು ಎಲೆಕ್ಟ್ರಿಕ್ ಬರುವಂತಹ ಸಂದರ್ಭದಲ್ಲಿ ಮತ್ತೆ ನಾನು ಅದನ್ನೇ ಇಟ್ಕೊಂಡು ಓಡಿಸ್ತೇನೆ ಅಂತಂದರೆ ಅದು ಇವತ್ತು ಅಪ್ರಸ್ತುತ ಅಂತ ಅನಿಸುತ್ತೆ. ಹಾಗೆ ಟೀಕಾಕೃತ್ಪಾದರು ಮಾಡಿದ ವಿವರಣೆ ಅಥವಾ ವಿಮರ್ಶೆ ಅದೆಲ್ಲವೂ ಕೂಡ ಆಗಿನ ಕಾಲದಲ್ಲಿ ಪ್ರಸ್ತುತ ಆಗಿತ್ತೋ ಏನೋ, ಇವತ್ತು ಅದರ ಅಗತ್ಯ ಇದೆ, ಅದು ಪ್ರಸ್ತುತವಾಗಿದೆಯಾ, ಇವತ್ತಿನ ಸಮಾಜಕ್ಕೆ ಅದರ ಅಗತ್ಯ ಇದೆಯಾ ಅಂತನ್ನೋದೊಂದು ಜಿಜ್ಞಾಸೆ. ನಾನು ಆಗಲೇ ಹೇಳಿದೆ, ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಎರಡು ಮುಖಗಳಿದೆ. ಒಂದು ಆಚಾರ್ಯರ ಸಿದ್ಧಾಂತದ ಪ್ರಮೇಯವನ್ನು ಸಮರ್ಥನೆ ಮಾಡುವ ಯುಕ್ತಿಗಳು, ಇನ್ನೊಂದು ತುಲನಾತ್ಮಕ ಅಧ್ಯಯನ. ಬೇರೆ ಸಿದ್ಧಾಂತದ ಜೊತೆ ನಮ್ಮ ಸಿದ್ಧಾಂತದ ಪ್ರಮೇಯಗಳನ್ನು ಚರ್ಚಿಸುವ ಒಂದು ಸಂದರ್ಭ. ಇಲ್ಲಿ ಆಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡುವ ಯುಕ್ತಿಗಳು, ನಾನು ಆಗಲೇ ಹೇಳಿದೆ, ಅದು ಮನನಶಾಸ್ತ್ರ, ಅದು ಬೇಕೇ. ಅದು ಶ್ರವಣ ಮನ, ಅದು ಅಪರೋಕ್ಷ ಜ್ಞಾನದ ಅಂಗ, ಅದನ್ನು ಬಿಡುವಂತಿಲ್ಲ. ಅದು ಯಾವುದೇ ಕಾಲ ಆಗಲಿ ಎಲ್ಲ ಕಾಲಕ್ಕೂ ನಿಮಗೆ ಹೊಳೆಯದ ಕೆಲವು ಆಕ್ಷೇಪಗಳನ್ನು ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅಯ್ಯೋ, ನಮ್ಮ ಬರದೇ ಇರೋ ಪ್ರಶ್ನೆಗಳನ್ನು ಎತ್ತುಕೊಂಡಿದ್ದಾರೆ, ಇದಕ್ಕೆ ಉತ್ತರ ಯಾಕೆ ಹುಡುಕಬೇಕು, ಈ ಪ್ರಶ್ನೆನೂ ಬೇಡ, ಉತ್ತರ ಬಿಡುವಂತಿಲ್ಲ. ನೀವು ಅದನ್ನು ಓದ್ತಾ ಹೋದರೆ ಅದು ಒಂದು ಶ್ರವಣ, ಅದು ಒಂದು ಮನನ. ಅದರಲ್ಲೊಂದು ಒಬ್ಬ ಮುಗ್ಧವಾಗಿ ಒಂದು ತತ್ವವನ್ನು ತಿಳಿಯೋದಕ್ಕೂ ವಿಚಾರ ಪುರಸ್ಸರವಾಗಿ ಆ ತತ್ವವನ್ನು ದೃಢ ಮಾಡಿಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಸಾಧನೆ ಅಂದರೆ ಅದು ವಿಚಾರ ಪುರಸ್ಸರವಾಗಿ ತತ್ವವನ್ನು ದೃಢ ಮಾಡ್ಕೊ, ಆ ದೃಷ್ಟಿಯಿಂದ ಆ ಅಂಶ ಬೇಕೇ ಬೇಕು. ಇನ್ನು ಪರಮತದ ಜೊತೆಯಲ್ಲಿ ತುಲನಾತ್ಮಕವಾಗಿ ಅಧ್ಯಯನ ಬೇಕೋ ಅಂತ ನೋಡಿ, ಇದಕ್ಕೊಂದು ಅರ್ಥ ಇದೆ. ಇವಾಗ ವೇದವ್ಯಾಸರು, ಅವರನ್ನು ಎಲ್ಲ ನಮ್ಮ ಭಾರತೀಯ ದಾರ್ಶನಿಕರು ಪುರಸ್ಕಾರ ಮಾಡ್ತಾರೆ, ಗುರುಗಳು ಅಂತ. ಗುರು ಪೂರ್ಣಿಮೆ ಇವತ್ತು, ವೇದವ್ಯಾಸರ ಪೂಜೆ ಮಾಡದೇ ಇದ್ದವರು ಇಲ್ಲ ಇವತ್ತು. ಆ ವೇದವ್ಯಾಸರು ಕೂಡ ಬ್ರಹ್ಮಸೂತ್ರದಲ್ಲಿ ಸಮಯಪಾದ ಅಂತ ಒಂದು ಪಾದ ಇಟ್ಟಿದ್ದಾರೆ. ಬೇರೆ ಅಲ್ಲಿ ಸಾಂಖ್ಯ ಮತದ ವಿಮರ್ಶೆ ಬರ್ತದೆ, ನಾಸ್ತಿಕ ಮತದ ವಿಮರ್ಶೆ ಬರ್ತದೆ, ಬೌದ್ಧ, ಜೈನ, ಪಾತಂಜಲ ಈ ಮತಗಳ ವಿಮರ್ಶೆ ಬರ್ತದೆ. ಯಾಕೆ ಮಾಡಬೇಕು ಇದು? ಏನು ಸಿದ್ಧಾಂತ ವೇದಕ್ಕೆ ಸಮ್ಮತವೋ ಅದನ್ನು ಮಾತ್ರ ಮಾಡ್ಕೊಂಡು ಹೋಗ್ಬೋದಲ್ಲ. ಯಾಕೆ ಆ ಪರಮತದ ವಿಮರ್ಶೆ ಯಾಕೆ? ನ್ಯಾಯಸುಧಾಮನ ತಗೊಂಡ್ರೆ ಪ್ರಾಯ ಅದರಲ್ಲಿ 1/3 ಭಾಗ ಪರಮತದ ವಿಮರ್ಶೆ ಇದೆ. ಇದು ಇವತ್ತು ಸಮಕಾಲಕ್ಕೆ ಒಗ್ಗುತ್ತೋ ಅಂತ ನೋಡಿ. ಈ ಸಂದರ್ಭದಲ್ಲಿ ನ್ಯಾಯಸುಧಾದಲ್ಲಿ
ಆಚಾರ್ಯರು ಒಂದು ಮಾತು ಹೇಳ್ತಾರೆ, ತಥಾಪಿ ಶುದ್ಧ ಬುದ್ಧೀನಾಂ ಈಶಾನುಗ್ರಹ ಯೋಗಿನಾಂ ಯುಕ್ತಯ ತಮೋ ಹನ್ಯು. ನಾವು ಈ ಪರಾಮೃತವನ್ನು ಯಾಕೆ ವಿಮರ್ಶೆ ಮಾಡ್ತೀವಿ ಅಂತ ತುಂಬ ಜನ ತಪ್ಪು ತಿಳಿದಿದ್ದಾರೆ. ಆಚಾರ್ಯರು ಪರಮತ ವಿಮರ್ಶೆ ಮಾಡ್ತಾರೆ, ಅದರಿಂದ ಸಮಾಜದಲ್ಲಿ ವಾತಾವರಣ ಕೆಡ್ತದೆ ಅಂತ. ಎಷ್ಟು ದೊಡ್ಡ ಸದುದ್ದೇಶ ಇದೆ ನೋಡ್ರಿ. ಈಶಾನುಗ್ರಹ ಯೋಗಿನಾಂ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಇಚ್ಛೆ ಇಲ್ಲದಿದ್ದರೂ ಆ ಸಮಯದಲ್ಲಿರುವ ಒಂದು ದರ್ಶನವನ್ನು ನಾವು ಅಳವಡಿಸಿಕೊಳ್ಳೋದು ಅನಿವಾರ್ಯ ಆಗ್ತದೆ. ಒಂದಾ ನಮ್ಮ ವಂಶ ಪರಂಪರೆಯಲ್ಲಿ ಆ ಸಿದ್ಧಾಂತಕ್ಕೆ ನಾವು ಬಿದ್ದಿರ್ತೇವೆ, ಇಲ್ಲ ಈ ಸಮಯದಲ್ಲಿ ಈ ಕಾಲದಲ್ಲಿ ಇದಕ್ಕೆ ಒಳ್ಳೆ ಬೆಲೆ ಇದೆ, ಆದ್ದರಿಂದ ಆ ಸಿದ್ಧಾಂತವನ್ನು ಅರಸ್ತೇವೆ. ಹೀಗಾಗಿ ಸತ್ಸಿದ್ಧಾಂತವನ್ನು, ಉಪನಿಷತ್ತಿಗೆ ಸಮ್ಮತವಾದ ಸಿದ್ಧಾಂತವನ್ನು ಬಿಟ್ಟು ಸಜ್ಜನರೂ ಕೂಡ ಬೇರೆ ಕಡೆ ಹೋಗುವ ಸಂದರ್ಭ ಇದೆ. ಅಂಥವರಿಗೆ ಪರಮತದ ವಿಮರ್ಶೆಯನ್ನು ಮಾಡಿದಾಗ ಅವರು ತಾತ್ಕಾಲಿಕವಾಗಿ ಅಂಟಿಕೊಂಡ ಆ ಕೊಳೆಯನ್ನು ತೊಳೆದು ತಮ್ಮ ಸಾತ್ವಿಕವಾದ ಭಾವದಲ್ಲಿ ಮುಂದುವರಿತಾರೆ. ಯುಕ್ತಯ ತಮೋಹನ್ಯು. ಅದು ಟೀಕಾಕೃತ್ಪಾದರು ಹೇಳ್ತಾರೆ, ಅಲ್ಲ ನೀವು ಇವತ್ತು ಯುಕ್ತಿಗಳನ್ನು ಹೇಳಿ ಅವರನ್ನು ಖಂಡನೆ ಮಾಡಿದ ಕೂಡಲೇ ಅವರು ಜನ್ಮ ಪ್ರಭೃತಿ ಆ ತತ್ವವನ್ನು ಒಪ್ಪಿಕೊಂಡವರು, ನೀವು ಇವತ್ತು ಯುಕ್ತಿಯನ್ನು ಹೇಳಿದ ಕೂಡಲೇ ಆವತ್ತಿಂದ ಇರುವ ಸಂಸ್ಕಾರ ಹೊಟ್ಟೋಗುತ್ತಾ ಅಂತ. ಎಲ್ರಿಗೂ ಹೋಗಲ್ಲ, ಹೌದು, ನಾವು ಒಪ್ಕೋತೇವೆ. ಆದರೆ ಈಶಾನುಗ್ರಹ ಯೋಗಿನ, ನಮ್ಮಲ್ಲಿ ಜೀವರಲ್ಲೊಂದು ಯೋಗ್ಯತೆ ಇದೆ ಅಂತ ನಾನು ಆಗಲೇ ಹೇಳಿದೆ. ಅಂಥವರಿಗೆ ತಾತ್ಕಾಲಿಕವಾಗಿ ಅಂಟಿಕೊಂಡ ಈ ತಪ್ಪು ತಿಳುವಳಿಕೆ ಪರಮತದ ವಿಮರ್ಶೆಯನ್ನು ನಿಮ್ಮ ಮುಂದೆ ಇಟ್ಟಾಗ ಓ ಹೌದು ಅಂತ ಅನ್ನಿಸ್ತದೆ. ಸಾತ್ವಿಕ ಸ್ವರೂಪಕ್ಕೆ ಅಂಟಿದ ಆ ತಪ್ಪು ಗ್ರಹಿಕೆ ಹೋಗ್ತದೆ. ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಈ ದೃಷ್ಟಿಯಿಂದ ನಾವು ಪರಮತ ವಿಮರ್ಶೆಯನ್ನು ಮಾಡ್ತಾ ಎಷ್ಟು ಒಳ್ಳೆ ಸದುದ್ದೇಶ ಅಂತ ನೋಡ್ರಿ. ಈ ಉದ್ದೇಶದಿಂದ ವೇದವ್ಯಾಸರು ಪರಮತ ವಿಮರ್ಶೆ ಮಾಡಿದ್ದಾರೆ. ಟೀಕಾಕೃತ್ಪಾದರು ಎಲ್ಲಿ ಆಚಾರ್ಯರು ಪರಭಾಷ್ಯದ ವಿಮರ್ಶೆಯನ್ನು ನಡೆಸ್ತಾರೋ ತಾವು ಮಾಡಿದ ತತ್ಪರಿಶುದ್ಧಯೇ, ತಾವು ಮಾಡಿದ ಸೂತ್ರ ವ್ಯಾಖ್ಯಾನದ ಪರಿಶುದ್ಧಿಗೋಸ್ಕರ. ಪರಿಶುದ್ಧಿ ಅಂದರೆ ಅಯಮೇವ ಸೂತ್ರಾರ್ಥ ನಾಣ್ಯ, ಸೂತ್ರಕ್ಕೆ ಇದೇ ವ್ಯಾಸಸಮ್ಮತವಾದ ಅರ್ಥ, ಬೇರೆ ಅಲ್ಲ. ಈ ದಾರ್ಢ್ಯ ಸಿದ್ಧಿಗೋಸ್ಕರ ಪರಮತವನ್ನು ವಿಮರ್ಶೆ ಮಾಡ್ತಾರೆ. ಈ ದೃಷ್ಟಿ ಇವತ್ತು ಬೇಕೋ ಬೇಡವೋ ಹೇಳಿ ನೋಡಿ. ನಾನು ಒಂದು ಸತಿ ಬ್ರಹ್ಮಸೂತ್ರದಲ್ಲಿ 4ನೇ ಪಾದದಲ್ಲಿ ಪ್ರಕೃತಿ ಅಧಿಕರಣ, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್. ಪ್ರಕೃತಿ ಅಂದರೆ ಪ್ರಕೃತಿ ಶಬ್ದ ವಾಚ್ಯ ಅಂತ ಆಚಾರ್ಯರ ಮಾತು. ಅಷ್ಟು ಸೂತ್ರಗಳನ್ನು 7-8 ಸೂತ್ರಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ. ನಾನು ಬೇರೆ ಭಾಷ್ಯವನ್ನು ಓದಿದೆ. ಬ್ರಹ್ಮನು ಪ್ರಕೃತಿಶ್ಚ, ಉಪಾದಾನನು ಕಾರಣನು. ಯಾಕೆ ಅಂದರೆ ಪ್ರತಿಜ್ಞಾ ಏನ ವಿಜ್ಞಾತೇನ ಏಕವಿಜ್ಞಾನೇ ಸರ್ವವಿಜ್ಞಾನ ಪ್ರತಿಜ್ಞಾ. ದೃಷ್ಟಾಂತ ಅಂದರೆ ಯಥಾ ಸೌಮ್ಯ ಏಕೇನ. ಎಷ್ಟು ಚೆನ್ನಾಗಿದೆ ಈ ಅರ್ಥ ಅಂತ ನಾನು ಅಂದ್ಕೊಂಡಿದ್ದೆ. ಯಾವತ್ತು ಸುಧಾದಲ್ಲಿ ಟೀಕಾಕೃತ್ಪಾದರು ಇದನ್ನು ಕೂಲಂಕಷ ವಿಮರ್ಶೆ ಮಾಡಿದರೋ, ಸಮನ್ವಯ ಅಧ್ಯಾಯಕ್ಕೆ ಇದು ಹೋಗಲ್ಲ ಅಂತ ನನಗೂ ಅನಿಸ್ತು. ಇದು ನನ್ನ ಒಬ್ಬ ಸಾಮಾನ್ಯ ಮನಸ್ಸಿನ ವ್ಯಕ್ತಿ, ನಾನು ಒಬ್ಬ ಶ್ರೋತೃ, ನಾನು ಒಬ್ಬ ಜಿಜ್ಞಾಸು, ನಾನು ಅವರಿಗೂ ಅದು ಅನಿಸ್ತದೆ ಹೊರತು ಅದರಲ್ಲಿ ದ್ವೇಷಭಾವ ಬಿಡಿಯಲ್ಲ. ಹೌದು ಅಂತ ಅನಿಸುತ್ತೆ. ಇದಕ್ಕೋಸ್ಕರ ನಾವು ಬೇರೆ ಮತಗಳ ತುಲನಾತ್ಮಕ ಅಧ್ಯಯನ ಮಾಡ್ತೇವೆ ಹೊರತು ಹೇಳ್ತಾರೆ, ಟೀಕಾಕೃತ್ಪಾದರು ಹೇಳ್ತಾರೆ ಆ ಮತವನ್ನು ಉನ್ಮೂಲನೆ ಮಾಡಬೇಕು ಅಂತ ನಾವು ಮಾಡೋದಲ್ಲ. ಸಮಯಾಹಿ ಪ್ರವಾಹತಃ. ನಾವು ಎಷ್ಟು ವಿಮರ್ಶೆ ಮಾಡಿದರೂ ಅದು ಕಾಲಕಾಲಕ್ಕೆ ಬರೋದೇ. ಅದನ್ನು ಉನ್ಮೂಲನೆ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಇದು ಘನವಾದ ಉದ್ದೇಶ. ಹೀಗಾಗಿ ಎರಡೂ ದೃಷ್ಟಿಯಿಂದ ನಮ್ಮ ಮತದ ತತ್ವಗಳನ್ನು ಯುಕ್ತಿಗಳಿಂದ ವಿಮರ್ಶೆ ಮಾಡೋದು ಅದು ಯಾವ ಕಾಲಕ್ಕೂ ಬೇಕು. ಮತ್ತು ಆಚಾರ್ಯರು ಹೇಳದ ಪ್ರಮೇಯದ ದಾರ್ಢ್ಯ ಬರಬೇಕಾದರೆ ಬೇರೆ ಪ್ರಮೇಯಗಳು ಹೇಗಿದೆ, ಅದು ಹೇಗೆ ಸರಿ ಅಲ್ಲ, ವ್ಯಾಸರಿಗೆ ಹೇಗೆ ಸಮ್ಮತವಲ್ಲ, ಇದು ಎಲ್ಲ ಕಾಲಕ್ಕೂ ಅಗತ್ಯವಾದದ್ದು ಹೊರತು ಒಂದು ಕಾಲಕ್ಕೆ ನೀವು ಬೇಕಾದರೆ ವಾಕ್ಯಾರ್ಥಗೋಷ್ಠಿಯನ್ನು ನಡೆಸೋದು, ಬೇರೆ ಮತೀಯರನ್ನು ಕರೆಸಿ ಅವರಿಗೆ ಬೇಸರ ಮಾಡುವಂತೆ, ಮನಸ್ಸಿಗೆ ನೋಯಿಸುವಂತೆ ಚರ್ಚೆಗಳು ನಡೀಬಾರದು. ಬೇಕಾದರೆ ಹೇಳಿ, ಈ ಕಾಲಕ್ಕೆ ಒಗ್ಗಲ್ಲ ಅಂತ. ಆದರೆ ಈ ವಿಮರ್ಶೆ ಅಂತೂ ಒಬ್ಬ ಸಾಧಕನಿಗೆ ತೀರಾ ಅವಶ್ಯಕ. ಅಂದ ಸುಧಾದಲ್ಲಿ ಇದು ಬೇಡ ಅಂತ ಬಿಡುವಂಥ ಒಂದು ಭಾಗ, ಕಾಲಕ್ಕೆ ಹೊಂದದ ಒಂದು ಭಾಗ ಇಲ್ಲವೇ. ಬಹಳ ಚೆನ್ನಾಗಿ
ಟೀಕಾಕೃತ್ಪಾದರ ಕೊಡುಗೆಗಳ ಬಗ್ಗೆ, ಗ್ರಂಥಗಳ ಮಹತ್ವವನ್ನು, ಅದರಲ್ಲಿ ಬಂದಿರುವ ಎಲ್ಲ ಅಂಶಗಳ ಸ್ವಾರಸ್ಯವನ್ನು, ಮಹತ್ವವನ್ನು ಎಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀರಿ. ಬಹಳ ಮನಮುಟ್ಟುವಂತೆ ಹೇಳಿದ್ದೀರಿ. ಈಗ ಟೀಕಾಕೃತ್ಪಾದರು ಅಂತಂದರೆ ಅವರೊಬ್ಬ ಲೇಖಕರು, ಗ್ರಂಥಕಾರರು. ಅದೇ ರೀತಿಯಲ್ಲಿ ಅವರು ಒಬ್ಬ ಗುರುಸ್ಥಾನದಲ್ಲಿದ್ದಾರೆ. ಗ್ರಂಥಗಳನ್ನು ಬರೆದು ಅದರ ಮುಖಾಂತರ ಅನೇಕರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಗುರುಸ್ಥಾನದಲ್ಲಿದ್ದಾರೆ. ದಾರ್ಶನಿಕರು. ಅಂತಹ ಟೀಕಾಕೃತ್ಪಾದರಿಂದ ಜನರು ಯಾವ ರೀತಿಯಾದ ಸ್ಫೂರ್ತಿಯನ್ನು ಪಡೆಯಬಹುದು ಅನ್ನೋ ವಿಷಯವನ್ನು ಅವರ ಜೀವನವನ್ನು ಆಧರಿಸಿ ಶಿಷ್ಯರಿಗೆ, ಲೇಖಕರಿಗೆ ಸಿಗುವ ಸ್ಫೂರ್ತಿ, ಟೀಕಾಕೃತ್ಪಾದರಿಂದ ವಿದ್ಯಾರ್ಥಿಗಳಿಗೆ, ಲೇಖಕರಿಗೆ ಸಿಗುವ ಸ್ಫೂರ್ತಿ ಏನು ಅಂತನ್ನೋದನ್ನು ಹೇಳಬೇಕು ಅಂತ. ಶ್ರೀಮಠ್ ಜಯತೀರ್ಥರ ಚರಿತ್ರೆಯನ್ನು ನೋಡಿದಾಗ ಒಬ್ಬ ಸಾಧಕನಿಗೆ ದೊಡ್ಡ ಸ್ಫೂರ್ತಿ ಅವರ ಚರಿತ್ರೆ. ಅವರು ಒಂದು ಪ್ರಾಂತದ ಆಡಳಿತದ ಜವಾಬ್ದಾರಿಯಲ್ಲಿದ್ದವರು. ಆ ರೀತಿಯಲ್ಲೇ ಬೆಳೆದು ಬಂದವರು. ಅವರಿಗೆ ಮದುವೆನೂ ಆಗಿತ್ತು ಅಂತ ನಾವು ಕೇಳ್ತೇವೆ ಅವರ ಚರಿತ್ರೆಯಲ್ಲಿ. ಅಂದರೆ ಆ ನಂತರ ಅವರು ಅಕ್ಷೋಭ್ಯ ತೀರ್ಥರ ಸಂಪರ್ಕಕ್ಕೆ ಬಂದಿತ್ತು. ಅವರು ಸನ್ಯಾಸಿಗಳಾಗಿದ್ದು ಮದುವೆ ಗೃಹಸ್ಥಾಶ್ರಮ ಆದಮೇಲೆ, ಅಲ್ಲಿಗೆ ಸಾಧಾರಣ 16-18 ವಯಸ್ಸಾದರೂ ಅವರಿಗಾಗಿರಬೇಕು. ಅದರ ನಂತರ ಅವರು ಅಧ್ಯಯನಕ್ಕೆ ಆರಂಭ ಮಾಡಿತ್ತು. ಅವರಿಗೆ ಸಂಸ್ಕೃತದ ಅಧ್ಯಯನ ಇತ್ತೋ ಏನೋ, ಆದರೆ ಶುಕವ ಶಿಕ್ಷಿತಸ್ಯ ಮೇ ಅಂತ ಹೇಳ್ತಾರೆ. ಗುರುಗಳಿಂದ ನಾನು ಗಿಣಿಗಳಿಗೆ ಪಾಠ ಹೇಳಿದಂತೆ ಗುರುಗಳು ನನಗೆ ಪಾಠ ಹೇಳಿದ್ದಾರೆ ಅಂತಾರೆ. ಅಲ್ಲಿಗೆ ವೇದಾಂತದ ಅಧ್ಯಯನ ಅಲ್ಲಿಂದ ಆರಂಭ ಆಗಿತ್ತು ಅಂತ ಅರ್ಥ. ಅಷ್ಟರಲ್ಲಿ ಅವರ ಅಧ್ಯಯನವನ್ನು ಪೂರೈಸಿ ನಾವು ನಮ್ಮ ಜೀವಮಾನದಲ್ಲಿ ಓದಲು ಸಾಧ್ಯವಾಗದಷ್ಟು ಗ್ರಂಥದ ನಿರ್ಮಾಣವನ್ನು ಮಾಡಿದ್ದಾರೆ. ಅದನ್ನು ನೋಡಿದರೆ ಅಲ್ಲಿ ನ್ಯಾಯಮತದ ವಿಮರ್ಶೆ ಇದೆ, ಅಲ್ಲಿ ವ್ಯಾಕರಣ ಶಾಸ್ತ್ರದ ವಿಮರ್ಶೆ ಇದೆ, ಮೀಮಾಂಸಾ ಮತ ವಿಮರ್ಶೆ ಇದೆ, ಬೇರೆ ಬೇರೆ ದರ್ಶನಗಳ ವಿಮರ್ಶೆ ಇದೆ. ಇಷ್ಟನ್ನೆಲ್ಲ ನಮಗೆ ನಮ್ಮ ಸಿದ್ಧಾಂತವನ್ನು ಓದಿಕೊಳ್ಳೋದಕ್ಕೆ ನಮ್ಮ ಜೀವಮಾನದಲ್ಲಿ ಆಗುತ್ತೋ ಇಲ್ಲವೋ, 18 ವರ್ಷದ ತರುವಾಯ ಅಧ್ಯಯನಕ್ಕೆ ಆರಂಭ ಮಾಡಿ ಅದು ಇವತ್ತಿನ ಥರ ಬೇಕಾದಂತೆ ಬೆಳಕು, ಓದುವ ಗ್ರಂಥಗಳ ಸೌಲಭ್ಯ ಅದಿಲ್ಲ. ತಾಡವಾಲೆಯಲ್ಲಿ ಬರೆದ ಗ್ರಂಥಗಳನ್ನು ಅವರು ಓದಬೇಕು. ಇಷ್ಟು ದರ್ಶನಗಳ ಪರಿಚಯ, ಅದು ಪರಿಚಯ ಅಷ್ಟೇ ಅಲ್ಲ, ಆಳವಾದ ಅಧ್ಯಯನ. ಶ್ರೀಹರ್ಷನ ಗ್ರಂಥದ ವಿಮರ್ಶೆ ಮಾಡ್ತಾರೆ. ಶ್ರೀಹರ್ಷನ ಆಕ್ಷೇಪಗಳು, ಅವನ ಒಳಭಾವಗಳು ಅಂದರೆ ತುಂಬ ತೀಕ್ಷ್ಣವಾದದ್ದು, ತುಂಬ ಆಳವಾದ ಅಭಿಪ್ರಾಯಗಳು. ಅದನ್ನು ಅರ್ಥ ಮಾಡಿಕೊಳ್ಳೋದೇ ಒಂದು ಸವಾಲು. ಅದನ್ನು ಅರ್ಥ ಮಾಡಿಕೊಂಡು ಅದರ ವಿಮರ್ಶೆಗಳನ್ನು ತಮ್ಮ ಗ್ರಂಥದಲ್ಲಿ ಬರೆದು, ಅವರು ಬರೆದ ಗ್ರಂಥವನ್ನು ನಮ್ಮ ಜೀವಮಾನದಲ್ಲಿ ನಾವು ಓದಲಾರೆವು ಅಂದರೆ ಆ ಸೀಮಿತ ಅವಧಿಯಲ್ಲಿ ಅವರು ವೇದಾಂತ ಶಾಸ್ತ್ರದಲ್ಲಿ ಮಾಡಿದ ಪರಿಶ್ರಮ ಎಷ್ಟು ದೊಡ್ಡದು ನೋಡ್ರಿ. ಇದು ನಮಗೆ ಸ್ಫೂರ್ತಿ. ನಾವು ಇವತ್ತು 12 ವರ್ಷ ಒಂದು ಗುರುಕುಲದಲ್ಲಿ ಅಧ್ಯಯನ ನಡೆಸಿದರೂ ಟೀಕಾಕೃತ್ಪಾದರ ಗ್ರಂಥದ ಒಂದೊಂದು ಭಾಗವನ್ನು ಅಧ್ಯಯನ ಮಾಡ್ತೇವೆ ಹೊರತು ಪೂರ್ಣ ಅಧ್ಯಯನ ನಡೆಯೋದಿಲ್ಲ. ಅಧ್ಯಯನ ಆದರೆ ನೀವು ಪ್ರಯತ್ನ ಪಟ್ಟರೆ, ನಿಮಗೆ ಮನಸ್ಸಿದ್ದರೆ ಇದು ಸಾಧ್ಯ ಅಂತ ತೋರಿಸುವ ಒಂದು ದೊಡ್ಡ ಸಾಧನೆಯನ್ನು ಟೀಕಾಕೃತ್ಪಾದರು ಮಾಡಿದ್ದಾರೆ. ಅದು ಸಾಧಾರಣ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಹೇಗಿರುತ್ತೆ ಅಂದರೆ, ಅಧ್ಯಯನ ಸಂದರ್ಭದಲ್ಲಿ ಆಟ ಮತ್ತು ಊಟ ಇದರ ಜೊತೆಯಲ್ಲಿ ನಮ್ಮ ಅಧ್ಯಯನ ಇರುತ್ತದೆ. ಇವೆರಡರಲ್ಲಿ ಅಧ್ಯಯನಕ್ಕಿಂತ ಹೆಚ್ಚು ಸಮಯವನ್ನು ನಾವು ಇದರಲ್ಲಿ ಉಪಯೋಗ ಮಾಡ್ತೇವೆ. ಟೀಕಾಕೃತ್ಪಾದರು ತಮ್ಮ ಜೀವನವನ್ನು ಹೇಳ್ತಾರೆ. ಅವರ ಚರಿತ್ರೆಯನ್ನು ನಾವು ಕಾಣ್ತೇವೆ. ಯರಗುಳ ನಗರೇ ಯಾವನಾಳಾದು ವಾಸ. ಅವರು ತಿನ್ನೋಕ್ಕೆ ಅಂಥ ಲಕ್ಸುರಿ ಪದಾರ್ಥಗಳನ್ನು ಬಳಸಿದವರಲ್ಲ. ಎಷ್ಟು ಬೇಕೋ ಅಷ್ಟು ಸೀಮಿತವಾದ ಆಹಾರವನ್ನು ತಗೊಂಡು, ನಮಗೆ ಇವತ್ತು ಹೆದರಿಕೆ ಆಗುತ್ತೆ, ಇಷ್ಟೇ ತಿಂದರೆ ಅಯ್ಯೋ ನಾನು ಓದೋಕ್ಕಾಗುತ್ತೋ, ನಾನು ಎಷ್ಟು ದಿವಸ ಶರೀರದ ಬಗ್ಗೆ ನಮಗೆ ಗಮನ ಇರ್ತದೆ. ರಾತ್ರಿ ಒಣಗಿದ ಎಲೆಗಳಿಗೆ ಬೆಂಕಿ ಹಾಕಿ ಅದರ ಬೆಳಕಿನಲ್ಲಿ ಅವರ ಅಧ್ಯಯನ ಗ್ರಂಥಗಳನ್ನು ರಚನೆ ಮಾಡಿದರು ಅಂತ ಹೇಳ್ತಾರೆ.
ಒಬ್ಬ ವ್ಯಕ್ತಿಗೆ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಅವನಿಗೆ ಎಷ್ಟು ಸೌಲಭ್ಯ ಸಲಕರಣೆಗಳಿದೆ, ಯಾವ ವಾತಾವರಣವಿದೆ ಅನ್ನೋದು ಮುಖ್ಯ ಅಲ್ಲ, ಅವನ ಮನಸ್ಸು ಮುಖ್ಯ. ಅದು ಇದೆ ಅಂದರೆ ಎಂಥ ಸನ್ನಿವೇಶದಲ್ಲೂ ಅವ ದೊಡ್ಡ ಸ್ಥಾನದಲ್ಲಿ ನಿಲ್ಲೋಕ್ಕೆ ಸಾಧ್ಯ ಅನ್ನೋ ಸ್ಫೂರ್ತಿ ಕೃಪಾದರ ಜೀವನದಿಂದ ನಮಗೆ ಸಿಗ್ತದೆ. ಇನ್ನು ಅವರು ಕೊಟ್ಟ ಆಚಾರಕ್ಕೆ ಪ್ರಾಶಸ್ತ್ಯ, ಯಾವ ವೈಭವಗಳು ಇಲ್ಲದೆ ವಿರಕ್ತ ಸನ್ಯಾಸಿಯಾಗಿ ಅವರು ಮಾಡಿಕೊಂಡಿರೋ ಸಾಧನೆಗಳು, ಇವೆಲ್ಲ ನಮಗೆ ದೊಡ್ಡ ಸ್ಫೂರ್ತಿ. ಅಂದ ಗ್ರಂಥವು ಯಾವ ಪ್ರೇರಣೆಯನ್ನು ನಮಗೆ ನೀಡುತ್ತದೋ, ಸಿದ್ಧಾಂತವನ್ನು ನಮಗೆ ಕೊಡುತ್ತೋ, ಅದನ್ನು ಮನವರಿಕೆ ಮಾಡಿಕೊಡುತ್ತೋ, ಅವನ ಜೀವನ ಪದ್ಧತಿಯು ಕೂಡ ನಮಗೊಂದು ಮಾರ್ಗದರ್ಶಕವಾಗಿ ನಿಲ್ಲಬಲ್ಲ. ಅವರ ಜೀವನ, ಅವರ ಗ್ರಂಥಗಳು ಸಾರ್ವಕಾಲಿಕವಾಗಿ ಎಲ್ಲರಿಗೂ ಕೂಡ ಪ್ರೇರಣಾದಾಯಕವಾಗಿ ಜ್ಞಾನವನ್ನು ನೀಡುವಂಥದ್ದು ಅಂತ ಅನ್ನೋ ವಿಷಯವನ್ನು ಮನದಟ್ಟಾಗುವಂತೆ ಆಚಾರ್ಯರು ತಿಳಿಸಿದ್ದಾರೆ. ಕೊನೆಯದಾಗಿ ಒಂದು ಪ್ರಶ್ನೆ. ಟೀಕಾಕೃತ್ಪಾದರು ಇಷ್ಟೆಲ್ಲ ಗ್ರಂಥಗಳನ್ನು ರಚಿಸಿ ಅಲ್ಪಾವಧಿಯಲ್ಲಿ, ಅವರು 42 ವರ್ಷಗಳ ಕಾಲ ಭೂಮಿಯಲ್ಲಿದ್ದರು ಅಂತ ನಾವು ಕೇಳ್ತೇವೆ. 42ನೇ ವಯಸ್ಸಿನಲ್ಲಿ ವೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ ಅಂತ. ಅವರ ಮೂಲ ವೃಂದಾವನ ಅದು ಎಲ್ಲಿದೆ ಅಂತ ನಿಮ್ಮ ಅಭಿಪ್ರಾಯ, ನಿಮ್ಮ ನಿಲುವು ಏನು ಅಂತ ನಾವು ಕೇಳಬಹುದಾ? ಇದು ನುಂಗಲಾರದ ತುತ್ತು ಇದು. ಆದರೆ ಪ್ರಸಕ್ತ ಸಮಾಜದಲ್ಲಿ ಬ್ರಾಹ್ಮಣ ಸಮಾಜದ ಒಗ್ಗಟ್ಟೇ ತುಂಬ ಮುಖ್ಯವಾದದ್ದು. ಅದರಲ್ಲೂ ಮಾಧ್ವರು ತುಂಬ ಅಲ್ಪಸಂಖ್ಯೆಯಲ್ಲಿರುವರು. ನಮ್ಮಲ್ಲಿ ಅನೇಕ ಆಚಾರ್ಯರ ಪರಂಪರೆಯಲ್ಲಿ ಬಂದ ಮಠಗಳಿವೆ. ಎಲ್ಲ ಯತಿಗಳು ಪೂಜ್ಯರು. ಆ ಮಠ ಪರಂಪರೆ ದೊಡ್ಡ ಕಾಣಿಕೆಯನ್ನು ನಮ್ಮ ಮಾಧ್ವ ಸಮಾಜಕ್ಕೆ ನೀಡಿದೆ. ಎಲ್ಲ ಮಠಗಳಿಗೂ ನಾವು ಗೌರವವನ್ನು ಕೊಡಬೇಕು. ಆದರೆ ನಮ್ಮ ಮತದಲ್ಲಿ ಸೈದ್ಧಾಂತಿಕವಾಗಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳಿವೆ, ಚಿಕ್ಕ ಚಿಕ್ಕ ಅಂಶದಲ್ಲಿ, ಪ್ರಧಾನ ಪ್ರಮೇಯಗಳಲ್ಲ. ಆಚಾರದಲ್ಲಿ ಒಂದು ಸಂಸ್ಥಾನಕ್ಕೂ ಇನ್ನೊಂದು ಸಂಸ್ಥಾನಕ್ಕೂ ವ್ಯತ್ಯಾಸಗಳು ಸಣ್ಣ ಪುಟ್ಟ ಇವೆ. ಆದರೆ ಇವತ್ತು ಒಂದು ಉಪಾಸನೆಗೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆ ನಮ್ಮ ಸಮಾಜದಲ್ಲಿ ಇದೆ. ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ್ದು. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುವಾಗ ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ. ಸಮಾಜದಲ್ಲಿ ಭಾವುಕರಿಗೆ, ಭಕ್ತರಿಗೆ ಗೊಂದಲವನ್ನು ಉಂಟು ಮಾಡುವ ಪರಿಸ್ಥಿತಿ ಬರಬಾರದು ಅಂತ. ಆದರೆ ಬಹಳ ಮುಖ್ಯವಾದ ಒಂದು ಅಂಶದಲ್ಲಿ ಇವತ್ತು ಸಮಾಜದಲ್ಲಿ ಗೊಂದಲ ಉಂಟಾಗಿದೆ. ಇದಾಗಬಾರದು. ಇದು ಕಾಲ ಕಳೆದಂತೆ ಉಗ್ರವಾಗಿ ಬೆಳೆಯುತ್ತದೆ. ಅದು ಯಾವ ಮಟ್ಟಕ್ಕೆ ತಲುಪಬಹುದು ಅಂತ ನಮಗೆ ಹೇಳಕ್ಕೆ ಬರೋದಿಲ್ಲ. ಕೈ ಮೀರಿದರೆ ನಾವು ಅದನ್ನು ನಿಲ್ಲಿಸೋಕ್ಕೆ ಬರೋದಿಲ್ಲ. ಅಲ್ಪಸಂಖ್ಯಾತರಾದ ನಮ್ಮ ಸಮಾಜದಲ್ಲಿ ಒಗ್ಗಟ್ಟನ್ನು ಕಾಯೋದು ಬಹಳ ಮುಖ್ಯವಾದ್ದು. ಇದರ ಜವಾಬ್ದಾರಿ ಸಮಾಜದ ಮೇಲೆ ಎಷ್ಟಿದೆಯೋ, ಸಮಾಜದ ಹಿತವನ್ನು ಬಯಸುವ ಮಠ ಮಾನ್ಯಗಳ ಮೇಲೂ ಅಷ್ಟೇ ಜವಾಬ್ದಾರಿ ಇದೆ. ಇಲ್ಲಿ ಯಾವುದು ಹೇಗೆ ಅಂತ ನಾನೇನು ನಿರ್ಣಯ ಕೊಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ವಿವಾದವನ್ನು ಬೆಳೆಯೋಕ್ಕೆ ಬಿಡದೆ ಇಲ್ಲೇ ಶಾಂತಗೊಳಿಸುವಂತೆ ಇದಕ್ಕೆ ಸಂಬಂಧಪಟ್ಟ ನಮ್ಮ ಧಾರ್ಮಿಕ ಮುಖಂಡರು, ಅವರು ಮಾತ್ರ, ಅದರಲ್ಲಿ ಹೆಚ್ಚು ಜನ ಸೇರದೆ ಅವರು ಮಾತ್ರ ಒಂದು ಕಡೆ, ಎಲ್ಲಿ ಇದು ಯಾರಿಗೆ ಈ ವಿವಾದ ಇದೆ ಯಾರ ಮಧ್ಯೆ, ಅವರಿಬ್ಬರು ಕೂತುಕೊಂಡು ಏಕಾಂತ್ಯದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಸಮಾಜಕ್ಕೆ ಕೊಡಬೇಕು. ಹೀಗಾದರೆ ನಮ್ಮ ಅಲ್ಪಸಂಖ್ಯೆಯ ಸಮಾಜ ಅದು ಒಡಕಿಲ್ಲದೆ ಸೌಹಾರ್ದತೆಯಿಂದ ಬೆಳೆಯೋದು ಸಾಧ್ಯ ಆಗುತ್ತೆ. ಆದ್ದರಿಂದ ಈ ಕೆಲಸವನ್ನು ನಾವು ಭಕ್ತಿ ಗೌರವ ಪೂರ್ವಕವಾಗಿ ನಮ್ಮ ಮತೀಯ ಮುಖಂಡರಲ್ಲಿ, ವಿಶೇಷವಾಗಿ ಪೀಠಾಧಿಪತಿಗಳಲ್ಲಿ ನಾವು ಪ್ರಾರ್ಥನೆ ಅಷ್ಟು ಸಲ್ಲಿಸ್ಬೋದು. ದಯವಿಟ್ಟು ಅವರು ಏಕಾಂತದಲ್ಲಿ ಕೂತು ಒಂದು ನಿರ್ಣಯವನ್ನು ಮಾಡಿ ಒಗ್ಗಟ್ಟನ್ನು ಕಾಪಾಡುವ ರೀತಿಯಲ್ಲಿ ನಮ್ಮ ಸಮಾಜದ ಸುಸ್ಥಿತಿಯನ್ನು ಉಳಿಸಿದರೆ ಅದು
ಪ್ರಸಕ್ತ ಕಾಲದಲ್ಲಿ ತೀರಾ ಅಗತ್ಯ ಅಂತ ಅವರಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ನಾವು ಮಾಡಬಹುದು ಹೊರತು ಅದು ಹೀಗೆ ಇದು ಹೀಗೆ ಅಂತ ನಿರ್ಣಯ ಕೊಡುವ ಒಂದು ಅಧಿಕಾರ ನಮ್ಮ ಕೈಯಿಂದ ಮೀರಿದ್ದದು. ಪೇಜಾವರ ಸ್ವಾಮಿಗಳು ಸಮಾಜದ ಸ್ವಾಸ್ಥ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು. ಅವರ ಶಿಷ್ಯರಾಗಿ ನೀವು ಆಡಿದ ಮಾತು ಬಹಳ ಅಭಿನಂದನಾರ್ಹ, ಬಹಳ ಸ್ತುತ್ಯವಾದಂಥದ್ದು, ವಂದನೀಯ ಅಂತ ಹೇಳ್ತಾ ಇಷ್ಟು ಹೊತ್ತುಗಳು ರಾಯರ ಕೃಪೆ ಮಾಧ್ಯಮದಿಂದ ನಡೀತಾ ಇರುವ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಶ್ರಮವಹಿಸಿ ಬಂದು ಎಲ್ಲವೂ ಕೂಡ ತಮಗೆ ಬುದ್ಧಿಸ್ತವೆ. ಈ ಪುಟ್ಟ ಬಾಯಲ್ಲಿ ಕೃಷ್ಣ ಬ್ರಹ್ಮಾಂಡವನ್ನು ತೋರಿಸಿದಂತೆ ನಿಮ್ಮ ಬಾಯಲ್ಲಿ ಇಡೀ ಶಾಸ್ತ್ರ ಪ್ರಪಂಚವೇ ಅದು ವ್ಯಕ್ತವಾಗ್ತಾ ಇದೆ. ಅಂತಹ ಜ್ಞಾನಿಗಳು, ಒಳ್ಳೆಯ ಪಕ್ವ ವಿದ್ವಾಂಸರು, ಅಂತಹ ಆಚಾರ್ಯರು, ಪೂಜ್ಯ ಆಚಾರ್ಯರು ನಮ್ಮ ಜೊತೆಯಲ್ಲಿ ಇಷ್ಟು ಹೊತ್ತುಗಳ ಕಾಲ ಇದ್ದು ನಮ್ಮೆಲ್ಲರಿಗೋಸ್ಕರ ತಮ್ಮ ಸಮಯವನ್ನು ಮುಡಿಪಾಗಿಟ್ಟದ್ದು ನಮ್ಮೆಲ್ಲರ ಧನ್ಯತೆ ಅಂತ ನಾನು ಭಾವಿಸ್ತಾ, ಪೂಜ್ಯ ಆಚಾರ್ಯರಿಗೆ ರಾಯರ ಕೃಪೆ ಮಾಧ್ಯಮದ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ರಾಯರ ಕೃಪೆ ಮಾಧ್ಯಮದವರು ಏನೊಂದು ಈ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಮಾಧ್ಯಮ ಬಂಧುಗಳಿಗೆ ನನ್ನ ಕೃತಜ್ಞತೆಗಳು ಹಾಗೂ ವಂದನೆಗಳು. ಇದನ್ನು ವೀಕ್ಷಿಸಿರುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳಬೇಕು. ಈ ಮಾಧ್ಯಮವನ್ನು ನಡೆಸ್ತಾ ಇರುವ ಸಂಸ್ಥೆ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ನಾನು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದು ಯಾವುದೋ ಒಂದು ಚಿಕ್ಕ ಮಟ್ಟದ ಅಭಿಪ್ರಾಯದಿಂದ ಅಲ್ಲ. ಟೀಕಾಕೃತ್ಪಾದರ ವ್ಯಕ್ತಿತ್ವಕ್ಕೆ, ಅವರ ಗ್ರಂಥಗಳಿಗೆ ನಾನು ಮನಸೋತು ಅವರಿಗೆ ಹೃದಯಪೂರ್ವಕವಾದ ಒಂದು ಗೌರವ ನನ್ನ ಮನಸ್ಸಿನಲ್ಲಿ ಇದೆ. ಅದು ನಾನು ಉಂಡಿದ್ದನ್ನು ಕೇಳಿದವರು ಕೇಳಿದಾಗ ಸಮಾಜಕ್ಕೂ ಸಿಗಲಿ ಅನ್ನೋ ಸದುದ್ದೇಶದಿಂದ ಇಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ನಮ್ಮ ಈ ಚರ್ಚೆಯಲ್ಲಿ ಯಾವುದೇ ರೀತಿಯ ಬೇರೆಯವರಿಗೆ ಬೇಸರ ತರುವಂಥ ಮಾತುಗಳಿದ್ದರೆ ಅದನ್ನು ಕ್ಷಮಿಸಬೇಕು. ನಮಗೆ ಆಚಾರ್ಯರ ಸಿದ್ಧಾಂತ ಅದು ಸ್ಥಿರವಾಗಿ ಮನಮುಟ್ಟುವಂತೆ ಉಳಿಬೇಕು. ಟೀಕಾಕೃತ್ಪಾದರ ಅನುಗ್ರಹ, ಅವರು ಇವತ್ತು ನಮ್ಮ ಎದುರುಗಡೆ ಇಲ್ಲ, ಅವರ ಪರಂಪರೆಯಲ್ಲಿ ಬಂದ ಪೀಠಾಧೀಶರಿದ್ದಾರೆ. ಅವರ ಮನಸ್ಸಿಗೆ ಸ್ವಲ್ಪವೂ ಬೇಸರ ಆಗಬಾರದು. ಅವರ ಅನುಗ್ರಹ ಬಹಳ ಮುಖ್ಯ ನಮಗೆ. ದೇವರು ಒಂದೊಮ್ಮೆ ಮುನಿಸಿದರು, ಗುರೌರುಷ್ಟೇ ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನ ಕಶ್ಚನ. ಅಂದ ಪೀಠಾಧಿಪತಿಗಳ ಮನಸ್ಸಿಗೇನಾದರೂ ಬೇಸರ ಆಗಿದ್ದರೆ, ಸಮಾಜದಲ್ಲಿ ನಮ್ಮ ಮಾತಿನಲ್ಲಿ, ನಮ್ಮ ಚರ್ಚೆಯಲ್ಲಿ ಸ್ವಲ್ಪ ವ್ಯತ್ಯಾಸದ ಮಾತುಗಳು ಬಂದರೆ ಅದನ್ನು ಯಾರೂ ತಪ್ಪಾಗಿ ತಿಳಿಯದೆ ನಮ್ಮ ಸದುದ್ದೇಶವನ್ನು ಅರ್ಥ ಮಾಡಿಕೊಂಡು ಟೀಕಾಕೃತ್ಪಾದರ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಬಗ್ಗೆ ಇನ್ನಷ್ಟು ನಿಷ್ಠೆಯನ್ನು ತಾಳಿದರೆ ಈ ನಮ್ಮ ಪರಿಶ್ರಮ ಸಾರ್ಥಕವಾಗ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಮಾಧ್ಯಮವನ್ನು ಪ್ರಸಾರ ಮಾಡುವ ಸಂಸ್ಥೆಗೆ ಕೃತಜ್ಞತೆಯನ್ನು ಹೇಳಿ ಈ ಕಾರ್ಯಕ್ರಮವನ್ನು ಹರಿಗುರುಗಳಿಗೆ ಅರ್ಪಿಸ್ತಾ ಇದ್ದೇವೆ. ಶ್ರೀಕೃಷ್ಣ.